ಹೆಣ್ಮಕ್ಳಿಗೆ ಜಾಸ್ತಿ ಕಾನ್ಸ್ಟಿಪೇಷನ್ ತೊಂದರೆ ಅಂತ ಹೌದು. ಈಗ ಒಂದೇ ಮನೆಯಲ್ಲಿ ಒಬ್ರಿಗೆ ಮಾತ್ರ ಕಾನ್ಸ್ಟಿಪೇಷನ್ ಆಗಿರುತ್ತೆ, ಇನ್ನಿಬ್ರು ಚೆನ್ನಾಗೇ ಇರ್ತಾರೆ. ಯಾಕೆ? ಕೆಲವರಿಗೆ ಅಭ್ಯಾಸ ಇರುತ್ತೆ ಬೆಳಗ್ಗೆ ಕಾಫಿ ಕುಡಿದ್ರೆ ಮಾತ್ರ ಅಥವಾ ಧೂಮಪಾನ ಮಾಡಿದ್ರೆ ಮಾತ್ರ ಮಲವಿಸರ್ಜನೆ ಆಗತ್ತೆ ಅಂತ. ಇದು ನಿಜವಾಗ್ಲೂ ಹೌದಾ? ಇದು ನಮ್ಮ ದೇಹದಲ್ಲಿ ಮಲವಿಸರ್ಜನೆ ಕ್ರಿಯೆಯಲ್ಲಿ ಏನೂ ಹೆಚ್ಚು ಕಮ್ಮಿ ಇದೆ ಅನ್ನೋದರ ಮೊದಲನೇ ಸಂಖ್ಯೆ. ಸುಮಾರಷ್ಟು ಕಡೆ ನಾವು ಕೂಡ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಬೋರ್ಡ್ಗಳನ್ನು ನೋಡಿರ್ತೀವಿ, ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಇಲ್ಲಿ ಪೈಲ್ಸ್ ಫಿಸ್ತೂಲಾಗಿ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಅಂತ. ಇಲ್ಲೆಲ್ಲ ಹೋಗಬಹುದಾ? ಸೇಫಾ? ಈಗ ದೊಡ್ಡವ್ರು ಹೇಳಿದ್ದಾರೆ, ಸಹವಾಸದಂತೆ ಬುದ್ಧಿ ಊಟದಂತೆ ಲದ್ದಿ ಅಂತ. ಅದರಿಂದ ಹಾಯ್, ಹೆಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ಇವತ್ತಿನ ಸಂಚಿಕೆ ಬಹಳ ವಿಶೇಷವಾದ್ದು. ಯಾಕೆಂದ್ರೆ ಮಕ್ಕಳಿಂದ ಹಿಡಿದು ವಯಸ್ಕರಿಂದ ಹಿಡಿದು ವೃದ್ಧರಿಗೂ ಬಹಳ ಉಪಯೋಗ ಆಗುವಂಥ ಒಂದು ಸಂಚಿಕೆ. ತುಂಬ ಜನಕ್ಕೆ ಈ ಸಮಸ್ಯೆ ಇರುತ್ತೆ, ಆದರೆ ಕೆಲವರಿಗೆ ಇದ್ರ ಬಗ್ಗೆ ಮಾತಾಡೋಕೆ ಮುಜುಗರ, ಒಂಥರ ಎಂಬ್ಯಾರಸ್ಮೆಂಟು. ಅದೇ ಮಲಬದ್ಧತೆ, ಕಾನ್ಸ್ಟಿಪೇಷನ್. ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ. ಸಣ್ಣದ್ರಲ್ಲಿ ಆಗೋದನ್ನ ದೊಡ್ಡದು ಮಾಡ್ಕೊಳ್ತಾರೆ ಇದ್ರ ಬಗ್ಗೆ ಮಾತಾಡದೆ. ಇವತ್ತು ಕಾನ್ಸ್ಟಿಪೇಷನ್ ಯಾಕಾಗತ್ತೆ, ಇದನ್ನ ಟ್ರೀಟ್ ಮಾಡೋದು ಹೇಗೆ, ಫೈಬರ್ ಬಿಟ್ಟು ಬೇರೆ ಏನೆಲ್ಲ ತಿಂದ್ರೆ ಕಾನ್ಸ್ಟಿಪೇಷನ್ಗೆ ಪರಿಹಾರ, ಎಲ್ಲವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಡಾಕ್ಟರ್ ರಘುವೀರ್ MN. ಇವರು ಪ್ರಾಕ್ಟಾಲಜಿಸ್ಟ್, ಜನರಲ್ ಸರ್ಜನ್. ಹರ್ನಿಯಾ, ಪೈಲ್ಸ್, ಫಿಸ್ತೂಲಾ, ವ್ಯಾರಿಕೋಸ್ ವೇನ್ಸ್ ಇವನ್ನೆಲ್ಲ ಟ್ರೀಟ್ ಮಾಡ್ತಾರೆ. ಇವರ ಸ್ಪೆಷಾಲಿಟಿ ಏನು ಅಂತಂದ್ರೆ ಲೇಸರ್ ಟ್ರೀಟ್ಮೆಂಟ್, ಮಿನಿಮಲಿ ಇನ್ವೇಸಿವ್ ಪೇನ್ಲೆಸ್ ಸರ್ಜರಿಯನ್ನ ಮಾಡೋದು ಇವರ ಒಂದು ಸ್ಪೆಷಾಲಿಟಿ. ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಇವರು ಪ್ರೊಫೆಸರ್ ಆಗಿದ್ದಾರೆ. ಜೊತೆಗೆ ಮೈಸೂರಿನಲ್ಲಿ ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ನಲ್ಲಿ ಇವರು ಪ್ರಾಕ್ಟೀಸ್ ಮಾಡ್ತಾರೆ. ಮೈಸೂರಿನಿಂದ ನಮ್ಮ ಸ್ಟುಡಿಯೋಗೆ ಇವತ್ತು ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ಡಾಕ್ಟರ್, ಮೈಸೂರಿಂದ ಬಂದಿದ್ದೀರಾ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ನಮ್ಮ ಈ ಒಂದು ಶೂಟ್ಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಸುಮಾರಷ್ಟು ಜನಕ್ಕೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಒಂಥರ ಮುಜುಗರ, ಹಿಂಸೆ. ಬಟ್ ನಾವು ಈ ಒಂದು ಮೆಡಿಕಲ್ ಫೀಲ್ಡಲ್ಲಿ ಅವೇರ್ನೆಸ್ ಮೂಡಿಸೋ ಕಾರ್ಯಕ್ರಮಗಳನ್ನು ಮಾಡಿದಾಗ ಯಾವುದಾದ್ರೂ ವಿಚಾರದ ಬಗ್ಗೆ ಮಾತಾಡಿದ್ರೆ ತಾನೇ ಅದಕ್ಕೆ ಸೊಲ್ಯೂಷನ್ ಸಿಗೋದು ಅಂತ. ಸೊ ನಿಮ್ಮ ಇಷ್ಟು ವರ್ಷದ ಪ್ರಾಕ್ಟೀಸ್ನಲ್ಲಿ ಈ ಥರ ಮುಜುಗರ ಪಡೋದ್ರಿಂದ ನಾಳೆ ದೊಡ್ಡ ಸಮಸ್ಯೆ ಆಗುತ್ತಲ್ಲ ಡಾಕ್ಟರ್, ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಪಾಪ್ಯುಲೇಷನಲ್ಲಿ ಈ ಪೈಲ್ಸ್ ಸಂಬಂಧಪಟ್ಟದ್ದು, ಬ್ಲೀಡಿಂಗ್ ಸಂಬಂಧಪಟ್ಟದ್ದು ತೊಂದರೆ ತುಂಬಾ ಇದೆ. ಆದರೆ ನಮಗೆ ರಿಪೋರ್ಟ್ ಆಗೋಂಥ ಕೇಸಸ್ಸು ತುಂಬ ಕಮ್ಮಿ. ನಮ್ಮಲ್ಲಿ ಜನರಲ್ ಮೆಂಟಾಲಿಟಿ ಏನಂತಂದರೆ, ಯೂಶ್ವಲಿ ಹೆಂಗಸರು ತೋರಿಸ್ಕೊಳ್ಳೋದಕ್ಕೆ ನಾಚ್ಕೋತಾರೆ. ಆಮೇಲೆ ಹೆಂಗಸರು ಡಾಕ್ಟರ್ನೇ ಹುಡುಕ್ತಾರೆ. ಅವ್ರು ಸಿಕ್ಕಿಲ್ಲ ಅಂತಂದರೆ ತೋರಿಸೋದನ್ನ ಡಿಲೇ ಮಾಡ್ತಾರೆ. ಸೆಕೆಂಡ್ ಥಿಂಗ್ ಏನಂದರೆ, ವಯಸ್ಸಾದವರು ಇನ್ಯಾಕೆ ತೋರಿಸೋದು ಅಥವಾ ಇದೆಲ್ಲ ಕಾಮನ್ ಅನ್ನೋ ಡಿಸಿಷನ್ಸ್ನ ಅವರೇ ಮಾಡ್ಕೊಂಡ್ಬಿಡ್ತಾರೆ. ಈಗ ಮೊನ್ನೆ ನಾನು ನೋಡಿದ್ದೇನು ಅಂದರೆ, ಒಬ್ಬರು ಗಂಡಸರು ಬ್ಲೀಡಿಂಗ್ ಆಗಿ ಅದು ತುಂಬ ಆಚೆಗೆ ಚಾಚ್ಕೊಂಡು ದೊಡ್ಡ ಗಾಯ ಆಗಿ ಆಗೋವರೆಗೂ ಕಾಯ್ಕೊಂಡು ಬಂದಿದ್ದಾರೆ. ಅವ್ರ ಪ್ರಕಾರ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇದು ಪೈಲ್ಸ್ ಆಗಿದೆ, ಜಾಸ್ತಿ ಆಗಿದೆ, ನಾನು ಊಟದಲ್ಲಿ ಎಳ್ನೀರು ತೊಗೊಂಡ್ರೆ ಇದು ತೊಗೊಂಡ್ರೆ ಅದೇ ಕಮ್ಮಿ ಆಗುತ್ತೆ ಅಂತ ಹಿ ವಾಸ್ ವೇಟಿಂಗ್. ಬಟ್ ಆಮೇಲೆ ನಾವು ಅದನ್ನು ಪರೀಕ್ಷೆ ಮಾಡಿ ನೋಡಿದಾಗ ಇಟ್ ಟರ್ನ್ಡ್ ಔಟ್ ಟು ಬಿ ಅ ಕ್ಯಾನ್ಸರ್. ಮೋಷನಲ್ಲಿ, ಸ್ಟೂಲ್ಸಲ್ಲಿ ಬ್ಲಡ್ ಬಂದರೆ ಅದು ಇಟ್ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ಪೈಲ್ಸ್, ಹೆಮರಾಯ್ಡ್ಸ್ ಆಗಿರ್ಬೋದು, ಮೂಲವ್ಯಾಧಿ ಆಗಿರ್ಬೋದು, ಫಿಷರ್ ಆಗಿರ್ಬೋದು, ಫಿಸ್ಟುಲಾ ಆಗಿರ್ಬೋದು. ಇನ್ನು ನೆಕ್ಸ್ಟ್ ಹೆಚ್ಚುಗಟ್ಟಲೆ ಅದು ಕಾಂಪ್ಲಿಕೇಟೆಡ್ ಕೇಸಸ್ ಅಂತಂದರೆ ಅದು ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್ ಆಗಿರ್ಬೋದು. ಅದನ್ನು ತುಂಬ ದಿನ ಟ್ರೀಟ್ ಮಾಡದೆ ಬಿಟ್ಟರೆ ಮುಂದೆ ಕ್ಯಾನ್ಸರ್ ಆಗಿ ತಿರುಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ಬೇಗ ಪರೀಕ್ಷಿಸಿ ಅದನ್ನ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಅದಲ್ಲದೆ ಇನ್ನು ಕೆಲವರಿಗೆ ಅದು ಫುಲ್ ಬ್ಲೋನ್ ಕ್ಯಾನ್ಸರೇ ಆಗಿರ್ಬೋದು. ಅದನ್ನು ಇನಿಷಿಯಲ್ ಸ್ಟೇಜಸಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದಾಗ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿನ, ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಬೋದು. ಸೊ ಹಾಗಾಗಿ ಮೋಷನಲ್ಲಿ ಬ್ಲಡ್ ಏನಾದರೂ ಕಂಡು ಬಂದರೆ ಅದನ್ನು ನೀವು 2 ಸಲ 3 ಸಲ ಅಬ್ಸರ್ವ್ ಮಾಡಿದಾಗ ಇಮಿಡಿಯೇಟ್ಲಿ ಹೆಲ್ತ್ ಕೇರ್ಗೆ ಹೋಗಿ ತೋರಿಸ್ಕೊಂಡು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳೋದು ಸೂಕ್ತ. ಯಾರು ಹೆದರಿಸ್ತಾ ಇಲ್ಲ ಇಲ್ಲಿ. ನಾಳೆ ದಿನ ಯಾವುದಾದ್ರೂ ಸಮಸ್ಯೆ ಆಗೋದನ್ನ ಸಣ್ಣದ್ರಲ್ಲೇ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದಷ್ಟೇ ನಮ್ಮ ಮಾತಿನ ಉದ್ದೇಶ. ಈಗ ಮೊದಲು ಅದು ಬ್ಲೀಡಿಂಗ್ ಆಗಿ ಕಾಣುತ್ತೆ, ರಕ್ತ ಆಗಿ ಕಾಣುತ್ತೆ. ನಾವು ಅದನ್ನೇ ಬಿಟ್ಟಾಗ ಅದು ಗಂಟಾಗಿ ಆಚೆ ಚಾಚ್ಕೊಳ್ಳುತ್ತೆ. ನಾವು ಗಂಟಾಗಿ ಆಚೆ ಚಾಚ್ಕೊಂಡಾಗ ಹೊಡೋಗ್ತೀವಿ. ಸೊ ಅದನ್ನೇ ನಾವು ಬ್ಲೀಡಿಂಗಲ್ಲೇ ನೋಡ್ಕೊಂಡಿದ್ದಾಗ ಕೊಲೊನೋಸ್ಕೋಪಿ ಮಾಡಿ ಏನೋ ಒಂದು ಪ್ರೊಸೀಜರ್ ಮಾಡಿ ಕಂಡುಹಿಡಿದು ಅದನ್ನೇ ನಾವು ಲೇಸರಲ್ಲಿ ಬರ್ನ್ ಮಾಡಿನೋ, ಬಯಾಪ್ಸಿ ತೆಗೆದೋ ಅಥವಾ ಬೇರೆ ಇನ್ನೇನೋ ರೇಡಿಯೇಷನ್ ಕೊಟ್ಟು ಏನೋ ಒಂದು ಮಾಡಿ ಅದನ್ನು ನಾವು ಅಲ್ಲೇ ಸರಿಪಡಿಸ್ಬೋದಾಗಿತ್ತು. ಅದು ಆಚೆ ಚಾಚ್ಕೊಂಡಾಗ ಬೇರೆ ಕಡೆಗೆಲ್ಲ ಹರಡ್ಬಿಟ್ಟಿರುತ್ತೆ. ಸೊ ಈ ಮಟ್ಟದವರೆಗೂ ಹೋಗೋದು ಬೇಡ. ಈಗ ಕೆಲವು ಮೂಲವ್ಯಾಧಿಗಳಲ್ಲೂ ಸ್ಟೇಜಸ್ ಇರುತ್ತೆ, ಗ್ರೇಡ್ಸ್ ಇರುತ್ತೆ. ಅದರಲ್ಲಿ ನಾವು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತ. ಗ್ರೇಡ್ 1 ಅಂದರೆ ಜಸ್ಟ್ ಪ್ರೊಜೆಕ್ಷನ್, ಗ್ರೇಡ್ 4 ಅಂದರೆ ಆಚೆಗೆ ಚಾಚ್ಕೊಂಬಿಟ್ಟಿರುತ್ತೆ, ಗುದದ್ವಾರದಿಂದ ಆಚೆ ಬಂದುಬಿಟ್ಟಿರುತ್ತೆ.
ಸೊ ಈಗ ನಾವು ಗ್ರೇಡ್ 1, 2 ಅಲ್ಲೇ ನೋಡಿಕೊಂಡಾಗ ಅದನ್ನು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂದರೆ ಸರ್ಜರಿ ಇಲ್ಲದೆ ಮ್ಯಾನೇಜ್ ಮಾಡಬಹುದು. 3ಗೆ ಬಂದಾಗ ಲೇಸರಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. 4 ಅಂದರೆ ಇಟ್ ಈಸ್ ಆಲ್ಮೋಸ್ಟ್ ಕಮ್ ಔಟ್. ಸೊ ಅಲ್ಲಿ ನಾವು ಲೇಸರಲ್ಲೋ ಅಥವಾ ಸ್ಟೇಪ್ಲರ್ಸು ಹಾಕಿ ಮಾಡಬೇಕಾಗುತ್ತೆ. ದಟ್ ಈಸ್ ಅ ಕಂಬಸಮ್ ಪ್ರೊಸೀಜರ್. ಸೊ ವಿ ಕುಡ್ ಹ್ಯಾವ್ ಡೆಲ್ಟ್ ಇಟ್ ಬೆಟರ್. ಅದನ್ನು ನಾವು ಮೊದಲನೇ ಸ್ಟೇಜಲ್ಲಿ ನೋಡ್ಕೊಂಡಿದ್ದಾಗ ಇನ್ನೂ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಅದರಿಂದ ಬೇಗ ತೋರಿಸ್ಕೊಳ್ಳೋದು ಸೂಕ್ತ. ನೀವೊಂದು ಮಾತು ಹೇಳಿದ್ರಿ, ಹೆಂಗಸರು ತುಂಬ ಹೆಸಿಟೇಟ್ ಮಾಡ್ತಾರೆ, ಅವ್ರಿಗೇನಾದರೂ ಹೇಳ್ತೀರಾ? ಹೌದು. ಈಗ ಕೆಲವು ಸತಿ ತೊಂದರೆಗಳು ಬಂದಾಗ ನಾವು ಅವ್ರ ಎದುರಿಗೆ ತೋರಿಸ್ಕೊಳ್ಳೋದು ಹೇಗೆ ಮಾತಾಡೋದು ಅಂತ ಹಿಂಜರಿಬಾರ್ದು. ಅದನ್ನು ಮುಕ್ತವಾಗಿ ಸಮಾಲೋಚನೆಯಲ್ಲಿ ಮಾತಾಡಿದಾಗ ತೊಂದರೆ ಏನು ಅಂತ ಅರ್ಥ ಆಗುತ್ತೆ. ಕೆಲವು ಸತಿ ಹೆಂಗಸರು ಸರ್ಜನ್ಗಳೇ ಸಿಕ್ಕಿದ್ರೆ ಒಳ್ಳೆಯದು. ಅಕಸ್ಮಾತ್ ಅವ್ರು ಇಲ್ಲ ಅಂದ ಪಕ್ಷದಲ್ಲಿ ಮುಂದೂಡಬಾರ್ದು. ಯಾರಿರ್ತಾರೆ ಅವ್ರ ಜೊತೆ ಮಾತನಾಡಿ ಅದು ಪರಿಸ್ಥಿತಿಗೆ ಏನು ಬೇಕೋ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ಸೂಕ್ತ. ಡಾಕ್ಟರ್ ಇಸ್ ಅ ಡಾಕ್ಟರ್. ಡಾಕ್ಟರ್. ಕೆಲವ್ರಿಗೆ ಹ್ಯಾಬಿಚುಯೇಟೆಡ್ ಕಾನ್ಸ್ಟಿಪೇಷನ್ ಇರುತ್ತೆ, ಅಂದರೆ ದಿನ ಹೋಗಬೇಕು ಅಂತ ಏನಿಲ್ಲ ಅಲ್ವಾ ಡಾಕ್ಟರ್? ವಾರದಲ್ಲಿ 2-3 ಸರ್ತಿ ಹೋದರೂ ಕೆಲವರಿಗೆ ಅದು ಓಕೆ. ಈ ಥರದವರಿಗೆ ಹಿಡನ್ ಸೈನ್ಸ್ ಏನಾದರೂ ಇದೆಯಾ? ಅಂದರೆ ಅವರು ಬೇಸಿಕ್ಲಿ ಅವ್ರ ದಿನಚರಿನೇ ಆಗಿರೋದ್ರಿಂದ ಕೆಲವು ಸೈನ್ಸ್ನ ಮಿಸ್ ಮಾಡೋ ಸಾಧ್ಯತೆಗಳಿದೆ ಅಲ್ವಾ? ಹೌದು. ಈ ಬಹಿರ್ದೆಸೆಗೆ ಹೋಗುವಂಥ ಒಂದು ಪರಿಕ್ರಮ ಇದೆಯಲ್ಲ, ಎಲ್ಲರಿಗೂ ಒಂದೇ ಥರ ಇರಲ್ಲ. ಕೆಲವರು 1 ಸಲ ಹೋಗ್ತಾರೆ, ಕೆಲವರು 2 ಸಲ ಹೋಗ್ತಾರೆ, ಕೆಲವರು 3 ಸಲ ಹೋಗ್ತಾರೆ, ಕೆಲವರು ದಿನ ಬಿಟ್ಟು ದಿನ ಹೋಗ್ತಾರೆ. ಅವರವರ ದೇಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಮನುಷ್ಯ ಈಗ ವಾರಕ್ಕೆ ದಿನ ಬಿಟ್ಟು ದಿನ ಮಾಡಿದ್ರೆ ವಾರಕ್ಕೆ 3 ಸಲಿನೋ 4 ಸಲಿನೋ ಆಗುತ್ತೆ. ಇದರಿಂದ ಅವ್ರಿಗೆ ನೋವೇನೂ ಇರಲ್ಲ, ಬ್ಲೀಡಿಂಗ್ ಏನೂ ಇರಲ್ಲ. ದೇ ಹ್ಯಾವ್ ದ ಫೀಲಿಂಗ್ ಆಫ್ ಕಂಪ್ಲೀಟ್ ಇವ್ಯಾಕ್ಯುಯೇಷನ್. ಸಂಪೂರ್ಣವಾಗಿ ಅವರು ರಿಲೀವ್ ಆದಂಗೆ ಫೀಲ್ ಆಗುತ್ತೆ. ಹೀಗಿದ್ದಾಗ ಅದು ಅವ್ರ ದೇಹ ಪ್ರಕೃತಿ, ಅವ್ರ ನಾರ್ಮಲ್. ಓಕೆ. ಹೀಗಿದ್ದ ಒಂದು ಕೋಆರ್ಡಿನೇಷನ್ ಅಥವಾ ಪರಿಕ್ರಮದಲ್ಲಿ ಹೆಚ್ಚು ಕಮ್ಮಿ ಆಗಿ ಇಷ್ಟು ದಿನ ಹೋಗ್ತಿದ್ದವರು ಈಗ 3 ದಿನ ಆದರೂ ಹೋಗಿಲ್ಲ, ಅದು ಅಲಾರ್ಮಿಂಗ್ ಸೈನ್. ಓಕೆ, ಆಯಿತಾ? ನಾರ್ಮಲಾಗಿ ಫಾರ್ಮ್ಡ್ ಸ್ಟೂಲ್ಸ್ ಅಂದರೆ ಸಾಫ್ಟ್ ಆಗಿರುತ್ತೆ, ರೈಟ್? ಸ್ಟೂಲ್ ಶುಡ್ ನಾಟ್ ಬಿ ವೆರಿ ಲೂಸ್, ಸ್ಟೂಲ್ ಶುಡ್ ನಾಟ್ ಬಿ ವೆರಿ ಹಾರ್ಡ್. ಈ ಕುರಿ ಪಿಕ್ಕೆ ಅಂತ ಹೇಳ್ತಾರಲ್ಲ, ಗಟ್ಟಿಗೆ ಉಂಡೆ ರೌಂಡ್ ಥರ, ಆ ಥರ ಬರಬಾರ್ದು ಸ್ಟೂಲ್ಸ್ ಹ್ಯೂಮನ್ಸಲ್ಲಿ. ಸೊ ಆ ಥರ ಬರ್ತಾ ಇದೆ ಅಂತಂದರೆ ಮಲಬದ್ಧತೆ ಇದೆ ಅಂತ ಅರ್ಥ. ಯಾಕಂದರೆ ಅದು ತುಂಬ ದಿನ ಅಲ್ಲಿದ್ದು ಗಟ್ಟಿಯಾಗಿದೆ ಅಂತ ಅರ್ಥ. ಅದನ್ನು ಆಚೆಗೆ ತಳ್ಳುವಾಗ ಅವರು ಇದು ಶ್ರಮ ಪಡ್ತಾರೆ, ಅದನ್ನು ಮುಕ್ಕರಿಯೋದು ಅಂತ ಹೇಳ್ತಾರೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಟಾಯ್ಲೆಟ್ಗೆ ಹೋಗುವಾಗ, ಸ್ಟೂಲ್ಸ್ ಪಾಸ್ ಮಾಡುವಾಗ ಅದನ್ನು ಮುಕ್ಕರಿಬೇಕು, ಹೆಚ್ಚಿಗೆ ಸ್ಟ್ರೈನ್ ಹಾಕಬೇಕು ಅಂತನೋ, ಅಥವಾ ಏನಾದ್ರು ಔಷಧಿ ತೊಗೊಂಡು ಸ್ಟೂಲ್ಸ್ಗೆ ಹೋಗಬೇಕು ಅಂತೇನಾದರೂ ಆದರೆ, ಅಥವಾ ಕೆಲವರಿಗೆ ಸಿಗರೇಟ್ ಸೇದಿದ್ರೆ, ಸ್ಮೋಕ್ ಮಾಡಿದರೆ, ಆಮೇಲೆ ಕಾಫಿ ಟೀ ಕುಡಿದ್ರೆ ಮಾತ್ರ ಹೋಗುತ್ತೆ ಅನ್ನೋದು, ಈ ಥರ ಎಲ್ಲ ಅಭ್ಯಾಸಗಳಿಂದ ಅದು ಆಚೆಗೆ ಬರ್ತಾ ಇದೆ ಅಂತಂದರೆ ದೀಸ್ ಆರ್ ಅಲಾರ್ಮಿಂಗ್ ಸೈನ್ಸ್. ಸೊ ಅಂದರೆ ಅವ್ರಿಗೆ ನಾರ್ಮಲಾಗಿ ಆಗ್ತಾ ಇಲ್ಲ, ಅವ್ರಿಗೇನೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕು ಅದನ್ನು ಮಾಡಲಿಕ್ಕೆ. ಸೊ ಇದರಿಂದ ನಾವು ವಿ ಶುಡ್ ಅಲಾರ್ಮ್ ಆಗಿ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು, ಅದೇನು ಅಂತ ನೋಡಬೇಕು. ನಾವು ಒಂದು ಮಾತು ಹೇಳ್ತೀವಲ್ಲ ಡಾಕ್ಟರ್, ವಾಟ್ ವಿ ಈಟ್ ಇಸ್ ವಾಟ್ ವಿ ಆರ್. ನಾವೇನು ತಿಂತೀವೋ ಅದೇ ನಾವು ಅಂತ. ಸೊ ನಾವು ತಿನ್ನೋದೆಲ್ಲ ಬರೀ ಅನ್ನ ಮತ್ತು ಚಪಾತಿ, ರಾಗಿ. ಕೆಲವರು ಕರ್ನಾಟಕದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದನ್ನು ತಿಂದರೂ ಕೂಡ ಕಾನ್ಸ್ಟಿಪೇಷನ್ ಆಗತ್ತೆ, ಮಲಬದ್ಧತೆ ಆಗತ್ತೆ ಅಂತ. ಯಾಕಾಗತ್ತೆ ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ. ಜೊತೆಗೆ ಬಿಟ್ಬಿಡಕ್ಕಂತೂ ಆಗಲ್ಲ ಅಲ್ವಾ? ಏನಾದರೂ ಒಂದು ಟಿಪ್ ಇದೆಯಾ? ಹೌದು ಮ್ಯಾಮ್, ಈಗ ದೊಡ್ಡವ್ರು ಹೇಳಿದ್ದಾರೆ, ಸಹವಾಸದಂತೆ ಬುದ್ಧಿ, ಊಟದಂತೆ ಲದ್ದಿ ಅಂತ. ಆದ್ದರಿಂದ ನಾವು ಏನು ತಿಂತೀವಿ ಅನ್ನೋದ್ರ ಬಗ್ಗೆ ನಾವು ಕಾನ್ಷಿಯಸ್ ಆಗಿ ನಾವು ಡಿಸೈಡ್ ಮಾಡಬೇಕು. ಈಗ ಕೆಲವರು ಸ್ಟೇಪಲ್ ಡಯಟ್ ಒಂದಿರುತ್ತೆ, ಅವರು ಅದಕ್ಕೆ ತಕ್ಕಂಗೆ ಆ ಜೀವನನ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಹ್ಯಾಬಿಟ್ಸು, ಪರಿಕ್ರಮಗಳೆಲ್ಲ ಅದಕ್ಕೆ ತಕ್ಕಂಗೆ ಇರುತ್ತೆ. ಈಗ ನಮ್ಮಲ್ಲಿ ಯೂಶ್ವಲಿ ಅನ್ನ, ರಾಗಿ ಮುದ್ದೆ, ಚಪಾತಿ ಈ ಥರ ಎಲ್ಲ ಬಳಸ್ಕೊಂಡು ಹೋಗ್ತೀವಿ. ನಾವು ಇದರಿಂದ ಕಾನ್ಸ್ಟಿಪೇಷನ್ ಆಗುತ್ತೆ, ಇದರಿಂದ ಕಾನ್ಸ್ಟಿಪೇಷನ್ ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ, ಹೌದಾ? ಯಾಕೆಂದರೆ ಅವರವರ ದೇಹ ಪ್ರಕೃತಿಗೆ ಬರುತ್ತೆ. ಈಗ ಒಂದೇ ಮನೆಯಲ್ಲಿ ಒಬ್ರಿಗೆ ಮಾತ್ರ ಕಾನ್ಸ್ಟಿಪೇಷನ್ ಆಗಿರುತ್ತೆ, ಇನ್ನಿಬ್ಬರು ಚೆನ್ನಾಗೇ ಇರ್ತಾರೆ. ಯಾಕೆ? ಅವರೊಬ್ಬರ ದೇಹ ಪ್ರಕೃತಿ ಅದು. ಅವ್ರ ದೇಹ ಪ್ರಕೃತಿಗೆ ಈ ಆಹಾರ ಹೇಗೆ ಅದನ್ನು ಇದು ನಡೀತಾ ಇದೆ, ಪಚನಕ್ರಿಯೆ ನಡೀತಾ ಇದೆ, ಹೇಗೆ ಮಲವಿಸರ್ಜನೆ ನಡೆಯುತ್ತೆ ಅನ್ನೋದು ಅವ್ರ ದೇಹ ಪ್ರಕೃತಿಗೆ ಸಂಬಂಧಪಟ್ಟಿದ್ದು. ಯೂಶ್ವಲಿ ಕಾನ್ಸೆಪ್ಟ್ ಏನು ಅಂತಂದರೆ, ನಮ್ಮ ತಿನ್ನುವ ಆಹಾರಗಳ ಪಾರ್ಟಿಕಲ್ಸು ತುಂಬ ಸಣ್ಣ ಆದಷ್ಟು ಅದು ಪೇಸ್ಟ್ ಆಗುತ್ತೆ. ಪೇಸ್ಟ್ ಆಗಿ ಅದರಿಂದ ನೀರಿನ ಅಂಶ ಎಲ್ಲ ಹೀರ್ಕೊಂಡಾಗ ಕೊನೆಯಲ್ಲಿ ಉಳಿಯುವಂಥ ವೇಸ್ಟ್ ಏನಿದೆ ದಟ್ ವಿಲ್ ಬಿ ಲೈಕ್ ಎ ಸಿಮೆಂಟ್. ಈಗ ತುಂಬ ಪಾರ್ಟಿಕಲ್ಸ್ಗಳು ಸಣ್ಣ ಆದಷ್ಟು ಒಳಗಡೆ ಇರೋ ನೀರಿನ ಅಂಶ ಈಸಿಯಾಗಿ ಆಚೆ ಬಂದುಬಿಡುತ್ತೆ. ದೇಹ ಅದನ್ನು ಹೀರ್ಕೊಳ್ಳುವಾಗ ಈಸಿಯಾಗಿ ನೀರು ಆಚೆ ಹೋಗ್ಬಿಡುತ್ತೆ. ಸೊ ವಿ ಆರ್ ಲೆಫ್ಟ್ ವಿತ್ ಅ ಸಿಮೆಂಟ್ ವೇಸ್ಟ್ ಅಟ್ ದ ಎಂಡ್ ವಿಚ್ ಇಸ್ ಹಾರ್ಡ್. ಗಟ್ಟಿಯಾಗಿರೋಂಥ ಕೊನೆಯಲ್ಲಿ ವೇಸ್ಟ್ ಉಳ್ಕೊಳ್ಳುತ್ತೆ. ಅದನ್ನು ನಾವು ಆರಿಫೈಸಿಸಿಂದ, ಗುದದ್ವಾರದಿಂದ ಆಚೆ ತಳ್ಳಲ್ಪಟ್ಟಾಗ ಅದು ನೋವಾಗುತ್ತೆ, ಆಯಿತಾ? ಈಗ ಅದೇ ತಿನ್ನುವ ಆಹಾರದ ಕಣಗಳು ದಪ್ಪವಾಗಿದ್ದು ಅದರಲ್ಲಿ ನಾರಿನಂಶ ಇದ್ದರೆ
ಅದು ಸಂಪೂರ್ಣವಾಗಿ ಪಚನಕ್ರಿಯೆಯಾಗಿ ದೇಹದೊಳಗೆ ಸೇರಿದೆ ಅಲ್ಲಿ ಸ್ವಲ್ಪ ಉಳ್ಕೊಂಡಾಗ ಅದು ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ನೀರಿನ ಅಂಶನ ಹಿಡಿದಿಟ್ಕೊಂಡಾಗ ಸ್ಟೂಲ್ಸು ಸಾಫ್ಟ್ ಆಗಿರುತ್ತೆ, ಮೆದುವಾಗಿರುತ್ತೆ, ಗಟ್ಟಿಯಾಗಲ್ಲ. ಸೊ ಆ ಮೆದುವಾಗಿರುವಂಥ ಸ್ಟೂಲ್ಸು ಗುದದ್ವಾರದಿಂದ ಆಚೆ ಬರುವಾಗ ಸುತ್ತಮುತ್ತ ಇರುವಂಥ ಸ್ಟ್ರಕ್ಚರ್ಸ್ಗೆ ಏಟಾಗ್ದೇ ಸಲೀಸಾಗಿ ಆಚೆ ಬರೋದ್ರಿಂದ ಅದು ಈಸಿಯಾಗಿ ಆಚೆ ಬರುತ್ತೆ, ಪರಿಕ್ರಮ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಹಾಗಾಗಿ ನಾವು ತಿನ್ನುವ ಆಹಾರದಲ್ಲಿ ನಾವು ನಾರಿನ ಅಂಶ ಎಷ್ಟು ತೊಗೋತಾ ಇದ್ದೀವಿ ಅನ್ನೋದನ್ನ ಕಾನ್ಷಿಯಸ್ ಆಗಿ ನಾವು ಯೋಚನೆ ಮಾಡಿಕೊಂಡು ತೊಗೋಬೇಕು. ಈಗ ಯಾರಿಗೋ ಒಬ್ಬರಿಗೆ ಚಪಾತಿ ತಿಂದರೆ ಮಲಬದ್ಧತೆ ಆಗುತ್ತೆ. ಅವ್ರು ಎಲ್ಲೋ ಹೊರಗಡೆ ಹೋಗಿದ್ದಾಗ ನನಗೆ ಈ ಥರ ತೊಂದರೆ ಆಗುತ್ತೆ, ನಾನು ತಿನ್ನಲ್ಲ ಅಂತ ಇರೋದಕ್ಕೂ ಆಗಲ್ಲ. ಸೊ ಚಪಾತಿನೇ ತಿನ್ನಬೇಕಾದಂಥ ಪರಿಸ್ಥಿತಿ ಬಂದಾಗ ಚಪಾತಿ ತಿಂದರೆ ನನಗೆ ಈ ಥರ ತೊಂದರೆ ಆಗುತ್ತೆ ಅಂತ ಹಿ ಶುಡ್ ರೀಪ್ಲೇಸ್ ಸಮ್ ಅಮೌಂಟ್ ಆಫ್ ಫೈಬರ್ ಅಲಾಂಗ್ ವಿತ್ ಚಪಾತಿ. ಆ ಜೊತೆಗೆ ಸ್ವಲ್ಪ ನಾವು ಫೈಬರ್ನ ಸಲಾಡ್ಸ್ನ ಹುಡುಕಿ ಜೊತೆಗೆ ತೊಗೊಂಡಾಗ ಅದು ಸ್ವಲ್ಪ ಆ ಪ್ರಾಬ್ಲಮ್ ಟ್ಯಾಕಲ್ ಆಗುತ್ತೆ. ನಾವು ಚೆನ್ನಾಗಿ ನೀರಿನಂಶ ತೊಗೊಳ್ಳೋವಂಥದ್ದು, ನೀರು ಚೆನ್ನಾಗಿ ಕುಡಿಯೋವಂಥದ್ದು, ಎಷ್ಟು ಬೇಕೋ ದೇಹಕ್ಕೆ ಎಷ್ಟು ಬೇಕೋ ಅಷ್ಟನ್ನು. ಈಗ ನಾವು ಕೆಲಸ ಮಾಡ್ತಾಯಿದ್ದೀನಿ, ಇಂಜಿನಿಯರ್ಸು ಕೆಲವರು ಶೂಟಿಂಗಲ್ಲಿ ಇರ್ತೀವಿ, ಸರ್ಜರಿ ಮಾಡ್ತಿರ್ತೀವಿ, ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಹೊಲ ಗದ್ದೆಗಳು ಕೆಲಸ ಮಾಡ್ತಿದ್ದಾರೆ. ಕೆಲಸ ಅಂತ ನಾವು ಅವಾಯ್ಡ್ ಮಾಡ್ಕೊಂಡು ನೀರನ್ನ ತೊಗೊಂಡಿರಲ್ಲ. ನಾವು ಕಾನ್ಷಿಯಸ್ ಆಗಿ ನನಗೆ ಈ ಥರ ತೊಂದರೆ ಇದೆ, ನಾನು ತೊಗೋಬೇಕು ಅಂತ ಕಾನ್ಷಿಯಸ್ ಆಗಿ ನೀರನ್ನ ತೊಗೊಂಡಾಗ ರೀಪ್ಲೇಸ್ ಆಗುತ್ತೆ. ಮಜ್ಜಿಗೆ, ಮೊಸರು ಇವುಗಳನ್ನ ತಗೊಳ್ಳೋದ್ರಿಂದನೂ ಈ ಮಲಬದ್ಧತೆ ತೊಂದರೆಗಳು ಸರಿ ಹೋಗ್ತವೆ. ಫೈಬರ್ಸ್ನ ಚೆನ್ನಾಗಿ ನಾರಿನಂಶ ಅಂದರೆ ಹಣ್ಣು, ತರಕಾರಿ, ಸೊಪ್ಪು ಇವೆಲ್ಲ ನಮ್ಮ ದೇಹಕ್ಕೆ ಸೇರಿದಾಗ ಅದು ಸಂಪೂರ್ಣವಾಗಿ ಪಚನಕ್ರಿಯೆ ಆಗಿ ಅಂದರೆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಆಗದೆ ಅದು ದೇಹಕ್ಕೆ ಅಸಿಮಿಲೇಟ್ ಆಗಲ್ಲ. ಸೊ ಹಾಗೆ ಆಚೆ ಬರುತ್ತೆ. ಸೊ ದೇ ರಿಟೈನ್ ವಾಟರ್. ನಮ್ಮ ಊಟದಲ್ಲಿ ಹೆಚ್ಚು ಒಂದು ನಾರಿನಂಶನ ಇನ್ಕ್ಲೂಡ್ ಮಾಡ್ಕೋಬೇಕು. ಓಕೆ. ಅದಲ್ಲದೆ ರೆಗ್ಯುಲ್ಯಾರಿಟಿ ಅಂತೇನೆಂದರೆ ಒಂದು ಶಿಸ್ತುಬದ್ಧವಾದಂತಹ ಜೀವನ ಕ್ರಮದಿಂದ ನಾವು ಮಲಬದ್ಧತೆನ ಅವಾಯ್ಡ್ ಮಾಡ್ಕೋಬೋದು. ಈಗ ದಿನ ಬೆಳಗ್ಗೆ ಎದ್ದು ನಾವು ಬಹಿರ್ದೆಸೆಗೆ ಹೋಗಿ ಸ್ನಾನ ಮಾಡಿಕೊಂಡು ಯೋಗ ಮಾಡೋದು ಈ ಥರ ಎಲ್ಲ ಮಾಡಿದಾಗಿನಾಗ ಒಂದು ರೆಗ್ಯುಲ್ಯಾರಿಟಿ ಬರುತ್ತೆ. ಸೊ ಈ ಸಮಯಕ್ಕೆ ಇದನ್ನೇ ಮಾಡಬೇಕು ಅಂದಾಗ ಬಾಡಿ ಟ್ಯೂನ್ ಆಗಿರುತ್ತೆ. ಸೊ ಆ ಟೈಮ್ಗೆ ಅದು ಎಕ್ಸ್ಪೆಲ್ ಮಾಡೋದಕ್ಕೆ ರೆಡಿ ಇರುತ್ತೆ. ಸೊ ಈ ರೀತಿಯಾದ ರೆಗ್ಯುಲಾರಿಟಿ ಫಾಲೋ ಮಾಡೋದ್ರಿಂದ ಎಸ್ ಗುಡ್, ಇಟ್ ಹೆಲ್ಪ್ಸ್ ಅವರ್ ಬಾಡಿ. ಆಮೇಲೆ ನೆವರ್ ಇಗ್ನೋರ್ ಅರ್ಜಸ್. ದಿನ ನನಗೆ ಒಂದೇ ಟೈಮಲ್ಲಿ ಬರ್ತಾಯಿದೆ, ನಾನು ಮೀಟಿಂಗ್ಸ್ ಅಂತ ಪುಷ್ ಮಾಡೋದು. ಈಗ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಬಂತು, ನಾನು ಈ ಮೀಟಿಂಗ್ಸ್ ಮುಗಿಸಿ ಹೋಗೋಣ ಅಂತ ಮಧ್ಯಾಹ್ನಕ್ಕೆ ಪುಷ್ ಮಾಡಿದ್ವಿ. ಮಧ್ಯಾಹ್ನ ಇನ್ನೊಂದು ಇದಾಯಿತು, ಪುಷ್ ಮಾಡಿದ್ವಿ. ಅದೇನಾಯಿತು, 1 ಸಲ 2 ಸಲ ಅರ್ಜ್ ಬಂದದ್ದು, 3ನೇ ಸಲ 4ನೇ ಸತಿಗೆ ದಟ್ ಹ್ಯಾಸ್ ಬಿಕಮ್ ಅ ಹಾರ್ಡ್ ಸ್ಟೂಲ್. ಸೊ ನೆವರ್ ಇಗ್ನೋರ್ ಅರ್ಜಸ್. ಸೊ ರೆಸ್ಪಾಂಡ್ ಟು ದ ನೇಚರ್ಸ್ ಕಾಲ್ ಆ್ಯಂಡ್ ರೆಸ್ಪೆಕ್ಟ್ ಇಟ್. ಮನೆಯಲ್ಲಿ ವೃದ್ಧರಿದ್ರೆ ಅವ್ರಿಗೊಂಚೂರು ಸಮಸ್ಯೆ ಆಗುತ್ತಲ್ಲ ಡಾಕ್ಟರ್? ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಡೈಜೆಷನ್ ಆ್ಯಸ್ ಪರ್ ಏಜ್ ಅದೇ ಒಂದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಜೊತೆಗೆ ಅವರು ಬ್ಲಡ್ ಪ್ರೆಷರ್ಗೆ ಮಾತ್ರೆ ತೊಗೊಳ್ತಿರಬಹುದು ಅಥವಾ ಡಯಾಬಿಟೀಸ್ಗೆ ಮಾತ್ರೆಗಳನ್ನು ತೊಗೋತಿರಬಹುದು. ಜೊತೆಗೆ ಇದಕ್ಕೂ ಕೂಡ ತೊಗೋಬೇಕು ಅಂದರೆ ಕಷ್ಟ ಆಗುತ್ತೆ. ಇದಕ್ಕೇನಾದರೂ ಪರಿಹಾರ ಇದೆಯಾ? 2 ರೀತಿಯಾದ ದೃಷ್ಟಿಕೋನದಲ್ಲಿ ನೋಡ್ಬೋದು. ಒಂದು, ವಯಸ್ಸಿಗೆ ಸಹಜವಾದಂತಹ ತೊಂದರೆಗಳು ಏನಾಗಿರ್ಬೋದು, ಶುಗರ್ ಆಗಿರ್ಬೋದು, ಆಲ್ಝೈಮರ್ಸ್ ಆಗಿರ್ಬೋದು. ವಯಸ್ಸಾದ ಮೇಲೆ ಅವರು ಹಲವಾರು ಕಾರಣಗಳಿಗೆ, ಈಗ ಆರ್ಥರೈಟಿಸ್ ಅಂದ್ಬಿಟ್ಟು ಓಡಾಟ ಕಮ್ಮಿ ಮಾಡಿರ್ತಾರೆ, ಯಾವಾಗಲೂ ಮನೆಯಲ್ಲೇ ಇರ್ತಾರೆ, ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಆಗಿರುತ್ತೆ. ಈಗ ಡಯಾಬಿಟಿಸಿಂದನೇ ಪೆರಿಸ್ಟಾಲ್ಸಿಸ್ ಅಂತ ಹೇಳ್ತೀವಲ್ಲ, ಈ ಇಂಟೆಸ್ಟೈನ್ಸ್ ಮೊಟಿಲಿಟಿ, ಗಟ್ ಮೊಟಿಲಿಟಿ ಎಲ್ಲ ಕಮ್ಮಿ ಆಗಿರುತ್ತೆ. ಅದರಿಂದ ಕಾನ್ಸ್ಟಿಪೇಷನ್ ಆಗ್ಬೋದು. ಹಿಂಗೆಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಆದಾಗಲೂ ಮಲಬದ್ಧತೆ ಜಾಸ್ತಿ ಆಗುತ್ತೆ. ಆಮೇಲೆ ಕೆಲವು ಏಜ್ ರಿಲೇಟೆಡ್ ಚೇಂಜಸ್ ಇರುತ್ತೆ, ಆಲ್ಝೈಮರ್ಸ್ ತೊಂದರೆಗಳು, ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್, ಸ್ಟ್ರೋಕ್ ಆಗಿರುತ್ತೆ. ಹಿಂಗೆಲ್ಲ ಆದಾಗಲೂ ಮೊಟಿಲಿಟಿ ಕಮ್ಮಿ ಆಗುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ಅವರಿಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಕಾನ್ಸ್ಟಿಪೇಷನ್ ಚಾನ್ಸಸ್ ತುಂಬಾ ಜಾಸ್ತಿ ವಯಸ್ಸಾದವ್ರಿಗೆ. ಹಿಂಗೆಲ್ಲ ಆದಾಗ ನಾವು ಪ್ರೋಆ್ಯಕ್ಟಿವ್ ಆಗಿ ಅವರು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋ ಥರ ನೋಡ್ಕೋಬೇಕು. ಆಹಾರ ಸ್ವೀಕರಿಸುವಾಗ ಅದರಲ್ಲಿ ಜಾಸ್ತಿ ಫೈಬರ್ ಇರೋವಂಥದ್ದು, ಆಮೇಲೆ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು. ಬ್ರೆಡ್, ಬಟರ್ ಇಂಥದನ್ನೆಲ್ಲ ಕಮ್ಮಿ ಮಾಡಬೇಕು. ಅದನ್ನು ನೋಡಿಕೊಂಡು ನಾವು ಟೈಟ್ರೇಟ್ ಮಾಡಿ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನು ನೋಡಿಕೊಂಡು ಫೈಬರ್ ಕಂಟೆಂಟ್ನ ಜಾಸ್ತಿ ಮಾಡಿ ಮಾಡ್ಬೋದು. ಇನ್ನು ಸೆಕೆಂಡ್ ಆಸ್ಪೆಕ್ಟ್, ನೀವು ಕೇಳಿದ ಪ್ರಕಾರ ಅವರು ಹಲವಾರು ಟ್ರೀಟ್ಮೆಂಟಲ್ಲಿ ಇರ್ತಾರೆ ಅಂತ. ದಟ್ಸ್ ಟ್ರೂ. ಆ್ಯಂಟಿ ಹೈಪರ್ಟೆನ್ಸಿವ್ಸ್, ಆಮೇಲೆ ಪಾರ್ಕಿನ್ಸನ್ಸ್ ಡಿಸೀಸ್ ಟ್ರೀಟ್ಮೆಂಟ್ ಏನು ತಗೋತಾರೆ, ಅದು ಜಾಯಿಂಟ್ ಪೇಯ್ನ್ಗಳಿಗೆ. ಈಗ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಕೆಲವು ಆ್ಯಂಟಿಕೋಲಿನರ್ಜಿಕ್ ಡ್ರಗ್ಸ್ ಕೊಡ್ತಾರೆ. ಆ್ಯಂಟಿಕೋಲಿನರ್ಜಿಕ್ ಡ್ರಗ್ಸ್ ಅಂದ್ರೇನು, ಅದರದ್ದು ಮೊಟಿಲಿಟಿ, ಪಾರ್ಕಿನ್ಸನ್ಸ್ ಡಿಸೀಸಲ್ಲಿ ತುಂಬ ಅಬ್ನಾರ್ಮಲ್ ಮೂವ್ಮೆಂಟ್ಸ್ ಇರುತ್ತೆ. ಆ ಮೂಮೆಂಟ್ಸ್ನೆಲ್ಲ ನಲಿಫೈ ಮಾಡೋದಕ್ಕೆ ಕೆಲವು ಡ್ರಗ್ ಕೊಡ್ತಾರೆ. ಸೊ ದೋಸ್ ಡ್ರಗ್ಸ್ ವಿಚ್ ಆರ್ ನಲಿಫೈಯಿಂಗ್ ದಿಸ್ ಅಬ್ನಾರ್ಮಲ್ ಮೂವ್ಮೆಂಟ್ಸ್ ವಿಲ್ ಆಲ್ಸೋ ನಲಿಫೈ ಆ್ಯಂಡ್ ರೆಡ್ಯೂಸ್ ದ ಗಟ್ ಮೊಟಿಲಿಟಿ. ದ್ಯಾಟ್ ಇನ್ ಟರ್ನ್ ವಿಲ್ ಲೀಡ್ ಟು ಕಾನ್ಸ್ಟಿಪೇಷನ್. ಈಗ ನಾವು ಕೆಲವು ಸತಿ ಜಾಯಿಂಟ್ ಪೇನ್ ಕೊಡ್ತೀವಿ. ಜಾಯಿಂಟ್ ಪೇನ್ಸ್ಗಳಿಗೆ ಪೇನ್ ಕಿಲ್ಲರಲ್ಲಿ ಓಪಿಯಾಯ್ಡ್ ಪೇನ್ ಕಿಲ್ಲರ್ಸ್ ಇರುತ್ತೆ. ಆ ಓಪಿಯಾಯ್ಡ್ ಪೇನ್ ಕಿಲ್ಲರ್ಸ್ ವಿಲ್ ಅಫೆಕ್ಟ್ ದ ಮೊಟಿಲಿಟಿ, ಪುನಃ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಈಗ ಸಿಂಪಲ್ ಆಗಿ BP-ಗೆ ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್, ಅದು ಸ್ಪೆಸಿಫಿಕಲಿ ದೇ ವಿಲ್ ಅಫೆಕ್ಟ್ ದ ಗಟ್ ಮೊಟಿಲಿಟಿ.
ಓವರ್ ಆ್ಯಕ್ಟಿವ್ ಬ್ಲ್ಯಾಡರ್ ಅಂತಾರೆ, ವಯಸ್ಸಾದವ್ರಿಗೆ ಕೆಲವು ಸತಿ ಯೂರಿನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ವಿ ಗಿವ್ ಸಮ್ ಡ್ರಗ್ಸ್ ವಿಚ್ ರಿಲ್ಯಾಕ್ಸಸ್ ದ ಮಸಲ್. ವಿ ವಾಂಟ್ ದ ಡ್ರಗ್ ಟು ರಿಲ್ಯಾಕ್ಸ್ ದ urinary bladder, so it doesn't push out immediately urine, but that will also relax the other gut muscles. So that again, a relaxed gut is the cause for constipation again. So ಈ ಥರ ಎಲ್ಲ ಕಂಡೀಷನ್ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಆ ಕಂಡೀಷನ್ ಟ್ರೀಟ್ಮೆಂಟ್ ಜೊತೆಗೆ ಡಯಟ್ ಮಾಡಿಫಿಕೇಷನ್ ಮಾಡಿ, ಅದಕ್ಕೇನಾದ್ರು ಪರಿಸ್ಥಿತಿ ರಿಕ್ವೈರ್ಮೆಂಟ್ ಬಂತು ಅಂತಂದರೆ ಕೆಲವು ಸತಿ ಸ್ಟೂಲ್ ಸಾಫನರೋ ಅಥವಾ ಲ್ಯಾಕ್ಸೆಟಿವ್ ಏನೋ ಕೊಡಬೇಕಾಗತ್ತೆ. ಸೊ ಈ ಥರ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಬೇಕಂತ ಪೇಷಂಟ್ಸ್ಗಳಿಗೆ. ಓಕೆ ಓಕೆ, ಅಂದರೆ ಅದಕ್ಕೆ ಪರಿಹಾರ ಇದೆ, ಸರಿಯಾದ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ನೀವು ಒಂದು ಪರಿಹಾರವನ್ನು ಕಂಡ್ಕೋಬೇಕು. ಲ್ಯಾಕ್ಸಿಟಿವ್ಸ್ ಅಂತ ಅಂದರೆ ಡಾಕ್ಟರ್, ನೀವು ಸುಮಾರು ಜನ ವಯಸ್ಸಾದವ್ರನ್ನ ನಾನು ನೋಡಿದ್ದೀನಿ ಇಸಬ್ಗೋಲ್ ತೊಗೊಳ್ಳೋದು, ನಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು, ಫ್ರೀಯಾಗಿ ಆಗತ್ತೆ ಮೋಷನ್ಸು ಅನ್ನೋದು, ಇದೆಲ್ಲವೂ ಓಕೆನಾ? ಚೂರ್ಣಗಳನ್ನು ತೊಗೊಳ್ಳೋದು, ಹಲವಾರು ಡಯಾಗ್ನೋಸಿಸ್ಗಳಿಗೆ ವಿ ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್ ಟ್ರೀಟ್ಮೆಂಟ್. ಈಗ ಅವರು ವಯಸ್ಸಾಗಿದೆ, ತೊಂದರೆ ಏನೂ ಕಾಣ್ತಾ ಇಲ್ಲ ಅಲ್ಲಿ ಅಂತಂದರೆ ಹೋಮ್ ರೆಮಿಡೀಸ್, ಈಗ ಮನೆಯಲ್ಲೇ ಏನೋ ನೀವು ನಲ್ಲಿಕಾಯಿ ಜ್ಯೂಸು ಅದನ್ನೆಲ್ಲ ಹೇಳಿದ್ರಲ್ಲ, ಅದನ್ನೆಲ್ಲ ತೊಗೊಂಡಾಗ ಅವ್ರಿಗೆ ಆಗುತ್ತೆ ಅನ್ನೋದಾದರೆ ದಟ್ ಈಸ್ ಗುಡ್, ದೇ ಕ್ಯಾನ್ ಗೋ ಹೆಡ್. ಬಟ್ ಏನು ಹುಷಾರಾಗಿರಬೇಕು ಅಂತಂದರೆ, ಯಾವಾಗಲೂ ಅವರ ಜೀವನದಲ್ಲಿ ಅದೇ ಚೂರ್ಣಕ್ಕೆ ಅಥವಾ ಅದೇ ಔಷಧಿಗೆ ಡಿಪೆಂಡೆನ್ಸಿ ಆಗಬಾರ್ದು. ಅವರು ಡಯಟ್ ಮಾಡಿಫಿಕೇಷನ್ ಮಾಡಿಕೊಂಡು ಒಂದ್ಸಲಿ 2 ಸಲ ಆದಾಗ ಆ ಚೂರ್ಣಗಳನ್ನ ತೊಗೊಂಡು ತತ್ಕ್ಷಣಕ್ಕೆ ಪರಿಹಾರ ತಗೋಬೇಕಷ್ಟೆ. ಅದ್ರ ಮೇಲೆ ಜೀವನ ನಡೆಸಿದಾಗ ಬಾಡಿ ವಿಲ್ ಬಿ ಡಿಪೆಂಡೆಂಟ್ ಆನ್ ಇಟ್. ಆ ಪರಿಸ್ಥಿತಿಗೆ ಹೋಗಬಾರ್ದು, ವಿಚ್ ಈಸ್ ಅನ್ಹೆಲ್ತಿ. ಇಂಡಿಯನ್ ಟಾಯ್ಲೆಟ್ಸು ಬೆಸ್ಟ್ ಅಂತ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ. ಬಟ್ ಅನೇಕ ಕಾರಣಗಳಿಗೆ ವೆಸ್ಟರ್ನ್ ಟಾಯ್ಲೆಟ್ಗಳನ್ನು ಯೂಸ್ ಮಾಡೋದು ಇವಾಗ ಒಂದು ಟ್ರೆಂಡಲ್ಲಿದೆ, ಅಥವಾ ಅದರ ಅವಶ್ಯಕತೆ ಕೂಡ ಆಗೋಗಿದೆ. ಇದಕ್ಕೆ ಏನಾದರೂ ಒಂದು ಹ್ಯಾಕ್ ಇದೆಯಾ ಡಾಕ್ಟರ್? ಆ ಸ್ಕ್ವಾಟಿಂಗ್ ಪೊಸಿಷನ್ ಅಂದರೆ ಕುಕ್ಕರ್ ಗಾಲಲ್ಲಿ ಕೂತ್ಕೋತೀವಲ್ಲ, ಅದು ಈಗಿನ ಜೀವನ ಶೈಲಿಯಲ್ಲಿ ಒಂದು ಯೋಗಾಸನನೇ ಆಗಿದೆ. ಸೊ ಆ ಯೋಗಾಸನ ನಾವು ದಿನ ಬೆಳಗ್ಗೆ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಒಳ್ಳೆಯದೇ. ಅನ್ನೋಯಿಂಗ್ಲಿ ವಿ ಆರ್ ಡೂಯಿಂಗ್ ಇಟ್. ಸೊ ನಾವು ದಿನ ಆ ಪೊಸಿಷನಲ್ಲಿ ಕೂತ್ಕೊಂಡು ಇಫ್ ವಿ ರೀಚ್ ಔಟ್ ಟು ದಟ್ ಏನಸ್ ರೀಜನ್ ವಿತ್ ಅವರ್ ಹ್ಯಾಂಡ್ಸ್, ಸೊ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಡೂಯಿಂಗ್ ಅನ್ ಯೋಗ, ಯೋಗ ಪೊಸಿಷನ್ ಡೈಲಿ. ಅದನ್ನು ನಾವು ದಿನವಹಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದರೆ ದೇಹಕ್ಕೆ ಒಳ್ಳೆಯದು ಎವ್ರಿಥಿಂಗ್. ಈಗ ಇಂಡಿಯನ್ ಸ್ಟೈಲ್ ಹೇಳಬೇಕು ಅಂತಂದರೆ ಮಲವಿಸರ್ಜನೆಗೆ, ಡಿಫಿಕೇಷನ್ಗೆ ಅದು ಒಂದು ಪರ್ಫೆಕ್ಟ್ ಪೊಸಿಷನ್, ಅದರಲ್ಲಿ ಎರಡನೇ ಮಾತೇ ಇಲ್ಲ. ನಾವು ವೆಸ್ಟರ್ನ್ ಸ್ಟೈಲಲ್ಲಿ ಕೂತ್ಕೊಂಡಾಗ ನಮ್ಮ ದೇಹ ಲಂಬಕೋನದಲ್ಲಿ ಅಂದರೆ ರೈಟ್ ಆ್ಯಂಗಲಲ್ಲಿರುತ್ತೆ. ಆ ಲಂಬಕೋನದಲ್ಲಿದ್ದಾಗ ಈಗ ಗುದದ್ವಾರ, ಗುದನಾಳ ಇರುತ್ತಲ್ಲ, ಅದಕ್ಕೆ ಮತ್ತು ದೊಡ್ಡ ಕರಳಿಗೆ ಮಧ್ಯ ಒಂದು ಎಸ್ ಆಕೃತಿಯಲ್ಲಿ ಅದು ಡಿಸೈನ್ ಆಗಿರುತ್ತೆ. ಇಂಟೆಸ್ಟೈನ್ಸ್ ಅಂದರೆ ಲಾರ್ಜ್ ಇಂಟೆಸ್ಟೈನ್, ರೆಕ್ಟೋಸಿಗ್ಮಾಯ್ಡ್ ರೀಜನ್ ಎಲ್ಲ ಎಸ್ ಶೇಪಲ್ಲಿರುತ್ತೆ. ಅದು ನಾವು ಸ್ಕ್ವಾಟಿಂಗ್ ಪೊಸಿಷನ್ ಅಂದರೆ ಇಂಡಿಯನ್ ಸ್ಟೈಲಲ್ಲಿ ಕೂತ್ಕೊಂಡಾಗ ನಾವು ಕುಕ್ಕರ್ಗಳಲ್ಲಿ ಕೂತ್ಕೊಂಡು ಸ್ವಲ್ಪ ಮುಂದಕ್ಕೆ ಬಗ್ತೀವಿ, ಆದಾಗ ನಾವು 30 ಡಿಗ್ರಿ ಪೊಸಿಷನ್ ಮುಂದಕ್ಕೆ ಬರ್ತೀವಿ. ಸೊ ಆ ಎಸ್ ಶೇಪ್ ಇದೆಯಲ್ಲ, ದಟ್ ವಿಲ್ ಬಿ ಸ್ಟ್ರೇಟ್ ಆಗುತ್ತೆ. ಆ ಎಸ್ ಶೇಪಲ್ಲಿ ಇದ್ದಂತಹ ಕರಳು ಸ್ಟ್ರೇಟ್ ಆದಾಗ ಒಳಗಡೆ ಇರೋ ಕಂಟೆಂಟ್ಸ್ ಸರಿಯಾಗಿ ಆಚೆ ಬರುತ್ತೆ. ದಟ್ ಈಸ್ ಅನೀಸ್. ಇನ್ನೊಂದು ಸ್ಕ್ವಾಟಿಂಗ್ ಪೊಸಿಷನಲ್ಲಿ ಪ್ಯೂಬೋ ರೆಕ್ಟಾಲಿಸ್ ಅಂತ ಮಸಲ್ ಇರುತ್ತೆ. ಆ ಮಸಲ್ಲು ಹೋಗಿ ದೊಡ್ಡ ಕರಳನ್ನು ಸುತ್ತಾಕೊಂಡಿರುತ್ತೆ. ನಾವು ಸ್ಕ್ವಾಟಿಂಗ್ ಪೊಸಿಷನ್ಗೆ ಬಂದಾಗ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡಾಗ ಆ ಮಸಲ್ ರಿಲ್ಯಾಕ್ಸ್ ಆಗುತ್ತೆ. ರಿಲ್ಯಾಕ್ಸ್ ಆದಾಗ ಆ ಮಸಲ್ ಕನ್ಸ್ಟ್ರಿಕ್ಷನ್ ಮೇಲ್ಗಡೆ ಏನು ಸ್ಟೂಲ್ಸ್ ಕಲೆಕ್ಟ್ ಆಗಿದೆಯೋ, ಆ ಒಂದು ಕಿರಿದಾದ ಜಾಗದ ಮೇಲೆ ಯಾವ ಮೋಷನ್ ಕಲೆಕ್ಟ್ ಆಗಿದೆಯೋ ಅದೆಲ್ಲ ಸಲೀಸಾಗಿ ಆಚೆ ಬರುತ್ತೆ. ಆ ಪೊಸಿಷನಲ್ಲಿ ಮುಕ್ಕರಿಯುವಂಥ ಚಾನ್ಸಸ್ಸು ರಿಕ್ವೈರ್ಮೆಂಟ್ ಬರೋದಿಲ್ಲ, ಸಲೀಸಾಗಿ ಹೋಗುತ್ತೆ. ಸೊ ಇದೆಲ್ಲ ಸ್ಕ್ವಾಟಿಂಗ್ ಪೊಸಿಷನ್ದು ಅಡ್ವಾಂಟೇಜಸ್ಸು. ಉದಾಹರಣೆಗೆ ವಯಸ್ಸಾದವ್ರಿಗೆ ಕೂತ್ಕೊಳ್ಳೋದಕ್ಕಾಗಲ್ಲ, ತುಂಬ ಹೊತ್ತು ಕೂತ್ಕೊಂಡಾಗ ಮಂಡಿ ನೋವು ಬರ್ಬೋದು, ಅಥವಾ ರಕ್ತ ಪರಿಚಲನೆ ಹೆಚ್ಚು ಕಮ್ಮಿಯಾಗಿ ಕಾಲು ನೋವು ಬರಬಹುದು. ಪ್ರೆಗ್ನೆಂಟ್ ವುಮೆನ್ಗಳಿಗೆ, ಈಗ ಗರ್ಭಿಣಿಯರಿಗೆ ಸ್ಕ್ವಾಟಿಂಗ್ ಪೊಸಿಷನ್ ಆಗಲ್ಲ. ಸೊ ನ್ಯೂರಲಾಜಿಕಲ್ ತೊಂದರೆ ಇರೋರಿಗೆ ಕೂತ್ಕೊಂಡು ಬಾಡಿ ಬ್ಯಾಲೆನ್ಸ್ ಮಾಡಲಿಕ್ಕಾಗಲ್ಲ. ಸೊ ಸ್ಕ್ವಾಟಿಂಗ್ ಇಸ್ ನಾಟ್ ಪಾಸಿಬಲ್ ದೋ ಇಟ್ ಈಸ್ ಹೆಲ್ದಿ. ಸೊ ಅವ್ರಿಗೇನು ಮಾಡ್ತೀವಿ, ಮಾಮೂಲಿ ಅವರು ವೆಸ್ಟರ್ನ್ ಸೀಟ್ ಮೇಲೆ ಕೂತ್ಕೊಂಡು ಕಾಲು ಕೆಳಗಡೆ ಸಪೋರ್ಟ್ ಕೊಟ್ಟಾಗ ಅದು ಕಾಲು ಎತ್ತರಕ್ಕೆ ಬರುತ್ತೆ. ಮಂಡಿ ಎಷ್ಟು ಎತ್ತರಕ್ಕೆ ಬರಬೇಕು ಅಂದರೆ ನಮ್ಮ ಹಿಪ್ ಜಾಯಿಂಟ್ಸ್ ಏನಿದೆ ಅದಕ್ಕಿಂತ ಮಂಡಿ ಮೇಲಿರಬೇಕು. ದಟ್ ಈಸ್ ಅನ್ ಅಡಿಕ್ವೇಟ್ ಪೊಸಿಷನ್. ಹಾಗೆ ಸ್ವಲ್ಪ ನಾವು ದೇಹನ ಮುಂದಕ್ಕೆ ಮೂವ್ ಮಾಡಬೇಕು. 2 ಕೈಗಳು ನಮ್ಮ ತೊಡೆ ಮೇಲೆ ಇರಬೇಕು. ಈ ಪೊಸಿಷನ್ ಅಚೀವ್ ಮಾಡೋದ್ರಿಂದ ನಾವು ಆಲ್ಮೋಸ್ಟ್ ಸ್ಕ್ವಾಟಿಂಗ್ ಪೊಸಿಷನ್ಗೆ ಹೋಗ್ತೀವಿ. ಸ್ಟ್ರೈನ್ ಹಾಕೋದು, ಅದ್ರ ಮೇಲೆ ನಾವು ಪ್ರೆಷರ್ ಹಾಕೋದೆಲ್ಲ ಕಮ್ಮಿ ಆಗುತ್ತೆ. ಸೊ ವಿ ಕ್ಯಾನ್ ಎಸ್ಟಾಬ್ಲಿಷ್ ಅ ಗುಡ್ ಡಿಫಿಕೇಷನ್ ಪ್ರಾಸೆಸ್. ಓಕೆ, ಇನ್ನೊಂದು ಮಾತು ಕೂಡ ಇದೆ ಡಾಕ್ಟರ್, ತುಂಬ ಹೊತ್ತು ಬಾತ್ರೂಮ್ನಲ್ಲಿ ಕಳೆಯೋದ್ರಿಂದ
ಅದು ಕೂಡ ಕಾನ್ಸ್ಟಿಪೇಷನ್ಗೆ ಕಾರಣ ಆಗತ್ತೆ ಅಂತ. ಆ್ಯಂಡ್ ದ ಜೆನ್ ಝಿ ಜನರೇಷನ್, ನೀವು ಕೂಡ ಕಾಲೇಜ್ನಲ್ಲಿ ಪಾಠ ಮಾಡೋದ್ರಿಂದ ಸುಮಾರಷ್ಟು ಮಕ್ಕಳನ್ನ ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಬಾತ್ರೂಮ್ ಕ್ಯಾಂಪಿಂಗ್ ಇಸ್ ಟ್ರೆಂಡಿಂಗ್, ಅಂದರೆ ಮೊಬೈಲ್ ನೋಡಿಕೊಂಡು ಟೈಮ್ ಕಳೆಯೋದು ಶೌಚಾಲಯದಲ್ಲಿ. ಇದರಿಂದ ಆಗೋ ತೊಂದರೆ ಏನಾದರೂ ಇದೆಯಾ? ಈ ಪ್ರಶ್ನೆ ನಮ್ಮ ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಇದ್ದಾಗ ಬರೋದೇ ಇಲ್ಲ. ಯಾಕಂದರೆ ಅವ್ರು ಬೇಗ ಮುಗಿಸಿ ಆಚೆಗೆ ಬರಲೇಬೇಕು, ತುಂಬ ಹೊತ್ತು ಕಳೀಲಿಕ್ಕಾಗಲ್ಲ, ಕರೆಕ್ಟ್ ಪೊಸಿಷನ್ ಆಗಿರುತ್ತೆ. ಆಮೇಲೆ ನಮ್ಮ ಇಂಡಿಯನ್ ಟಾಯ್ಲೆಟ್ಸ್ ಆರ್ ಆಲ್ಸೋ ನಾಟ್ ಸೋ ಕಂಫರ್ಟಬಲ್ ಟು ಸ್ಪೆಂಡ್ ಮೋರ್ ಟೈಮ್ ದೇರ್. ಓಕೆ, ಆ್ಯಂಡ್ ದ ಪೊಸಿಷನ್ ಇಸ್ ಆಲ್ಸೋ ನಾಟ್ ಕಂಫರ್ಟಬಲ್. ಫೋನ್ ಇಟ್ಕೊಳ್ಳೋಕ್ಕಂತೂ ಚಾನ್ಸ್ ಇಲ್ಲ. ಆದರೆ ವೆಸ್ಟರ್ನ್ ಎಟಿಕೆಟ್ಸ್ ಏನಿದೆ, ವೆಸ್ಟರ್ನ್ ಪಾಶ್ಚಾತ್ಯ ಜೀವನ ಶೈಲಿ ಏನಿದೆ, ಅದು ಇಟ್ ಈಸ್ ಮೋರ್ ಕಂಫರ್ಟಬಲ್, ಇಟ್ ಈಸ್ ಮೋರ್ ಕಂಫರ್ಟಿಂಗ್. ಎಲ್ಲ ಕಡೆಗೂ ಅವರು ಐಟಮ್ಸ್ ಎಲ್ಲ ಯೂಸ್ ಮಾಡ್ಬೋದು. ಆ ಥರ ಇರೋದ್ರಿಂದ ಹುಡುಗರುಗಳು ಜಾಸ್ತಿ ಕಾಲ ಕಳೆಯೋದು ಸಹಜ. ಈಗ ಅಲ್ಲಿ ಯಾಕೆ ಕಳೀತಾರೆ? ಕೆಲವರಿಗೆ ಮಲಬದ್ಧತೆ ಆಗಿ ಅವರು ಅದಕ್ಕೆ ಜಾಸ್ತಿ ಪ್ರೆಷರ್ ಹಾಕಲಿಕ್ಕೆ, ಅಥವಾ ಅದನ್ನು ಅವ್ರಿಗೆ ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಫೀಲ್ ಆಗಿರಲ್ಲ, ಅವ್ರಿಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ, ಇನ್ನೂ ಇದೇನೋ, ಇನ್ನೂ ಬರಂಗೆ ಅನ್ನಿಸ್ತಾ ಇದೆ, ಈ ರೀತಿಯಾದ ಕಾರಣದಕ್ಕೆ ಕೂತ್ಕೋತಾರೆ. ಅದನ್ನು ನಾವು ಬಾತ್ರೂಮ್ ಕ್ಯಾಂಪಿಂಗ್ ಅಂತ ಹೇಳಲಿಕ್ಕಾಗಲ್ಲ. ದಟ್ ಈಸ್ ಕಾನ್ಸ್ಟಿಪೇಷನ್. ಅದನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಕಮ್ಮಿಂಗ್ ಟು ಎಕ್ಸಾಕ್ಟ್ ಡೆಫಿನೇಷನ್ ಬಾತ್ರೂಮ್ ಕ್ಯಾಂಪಿಂಗ್, ಅಲ್ಲೇನಾಗುತ್ತೆ, ಹುಡುಗರುಗಳು ಬಾತ್ರೂಮಲ್ಲಿ ಕಾಲ ಕಳೆಯುವಂಥದ್ದು, ಅಂದರೆ ಅವ್ರಿಗೆ ಮಲಬದ್ಧತೆ ಇರಲ್ಲ, ಅವ್ರು ಕಾಲ ಕಳೀತಾರೆ. ಅದಕ್ಕೆ ಕಾರಣಗಳೇನು ನೋಡಬೇಕು. ಒಂದು ತುಂಬ ಓದಿ ಸ್ಟ್ರೆಸ್ ಆಗಿ ಬಾತ್ರೂಮಲ್ಲಿ ಕೂತ್ಕೊಂಡು ಮೊಬೈಲ್ಸ್ ನೋಡ್ತಾನೋ, ಅಥವಾ ಅದೇನಾಗುತ್ತೆ, ತುಂಬ ಅದನ್ನು ನೋಡ್ತಾ ಕಾನ್ಸಂಟ್ರೇಷನ್ನು ಅವ್ರು ಏನು ನೋಡ್ತಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಅವ್ರ ಡೆಫಿಕೇಷನ್ ಕ್ರಿಯೆಯಲ್ಲಿರಲ್ಲ, ಅವ್ರ ಮಲವಿಸರ್ಜನೆ ಕ್ರಿಯೆಯಲ್ಲಿ ಅವರು ಮನಸ್ಸಿರಲ್ಲ. ಈಗ ಮಲವಿಸರ್ಜನೆಯಲ್ಲಿ ಹಲವಾರು ಸ್ಟೇಜಸ್ ಇರುತ್ತೆ. ಅದರಲ್ಲಿ ಒಂದು ಕಾನ್ಷಿಯಸ್ ಸ್ಟೇಜ್ ಇದೆ. ಈಗ ನಾವು ಆಹಾರನ ನೋಡಿದ ತಕ್ಷಣವೇ ನಮ್ಮ ಹೊಟ್ಟೆ ಒಳಗೆ ಹಸಿಯಂಗಾಗುತ್ತಲ್ಲ, ನಮ್ಮ ಆಹಾರ ನೋಡ್ತಿದ್ದಂಗೆ ನಮ್ಮ ಹೊಟ್ಟೆ ಒಳಗೆ ಆ್ಯಸಿಡ್ ಸೆಕ್ರೇಷನ್ ಶುರು ಆಗಿರುತ್ತೆ. ಅದನ್ನು ಕಾರ್ಟಿಕಲ್ ಫೇಸ್ ಅಂತ ಹೇಳ್ತಾರೆ. ಬ್ರೈನಿಂದ ಇಂಪಲ್ಸ್ ಹೋಗಿರುತ್ತೆ. ಹಾಗೆ ನಾವು ಮಲವಿಸರ್ಜನೆ ಕೂತ್ಕೊಂಡಾಗಲೇ ನಮ್ಮ ಕಾನ್ಷಿಯಸ್ ಲೆವೆಲ್ ಮಲವಿಸರ್ಜನೆ ಕ್ರಿಯೆ ಶುರು ಆಗಿರುತ್ತೆ. ಇದು ಅಫೆಕ್ಟ್ ಆಗಿರುತ್ತೆ ಬಾತ್ರೂಮ್ ಕ್ಯಾಂಪಿಂಗಲ್ಲಿ. ಹಾಗಾಗಿ ಆ ಮಕ್ಕಳುಗಳಿಗೆ ಅದು ಅವ್ರು ಏನು ನೋಡ್ತಿರ್ತಾರೋ, ಮೊಬೈಲ್ ನೋಡ್ತಿರ್ತಾರೋ, ರೀಲ್ಸ್ ನೋಡ್ತಿರ್ತಾರೋ, ಏನು ನೋಡ್ತಿರುವಾಗ ಅದು ಡಿವಿಯೇಟ್ ಆಗ್ತಾರೆ. ಇನ್ನು ಎರಡನೇ ವಿಚಾರ ಏನು ಅಂತಂದರೆ, ಕೆಲವರು ಖಿನ್ನತೆ ಇರ್ಬೋದು, ಅಪ್ರಹೆನ್ಷನ್, ಆಂಗ್ಸೈಟಿ, ಸೈಕಿಯಾಟ್ರಿಕ್ ಪ್ರಾಬ್ಲಮ್ಸ್. ಸೊ ಬಾತ್ರೂಮ್ ಇಸ್ ದ ಪ್ಲೇಸ್ ವೇರ್ ದೇ ಫೈಂಡ್ ಸಮ್, ದೇ ಕ್ಯಾನ್ ಹೈಡ್ ಆರ್ ದೇ ಕ್ಯಾನ್ ಟೇಕ್ ಸಮ್ ಟೈಮ್, ದೇ ವಾಂಟ್ ಸಮ್ ಲೋನ್ಲಿನೆಸ್, ಈ ಥರ ಆಗುತ್ತೆ. ಅವ್ರು ಆವಾಗ ಬಾತ್ರೂಮಲ್ಲಿ ಕುತ್ಕೊಂಡು ಆ ಕಾರಣಕ್ಕೋಸ್ಕರ ತುಂಬ ಟೈಮ್ ಸ್ಪೆಂಡ್ ಮಾಡಿದಾಗಲೂ ಅವ್ರೇನಾಗ್ತಾರೆ, ದೇ ಮೈಟ್ ಎಂಡ್ ಅಪ್ ಇನ್ ಪ್ರೊಲಾಂಗಿಂಗ್ ದ ಪ್ರಾಸೆಸ್ ಆಫ್ ಡೆಫಿಕೇಷನ್, ಆ್ಯಂಡ್ ದಟ್ ಅಫೆಕ್ಟ್ಸ್ ದಟ್ ಕ್ಯಾನ್ ರಿಸಲ್ಟ್ ಇನ್ ಪೈಲ್ಸ್. ಈ ಥರ ಆಗಬಹುದು ತುಂಬ ದಿನ ಹೀಗೆ ನಡ್ಕೊಂಡು ಬಂದರೆ. ಸೊ ಕಾರಣ ತಿಳ್ಕೊಳ್ಳಿ, ಅದನ್ನು ಟ್ರೀಟ್ ಮಾಡಿ. ಮಲಬದ್ಧತೆ ಮೂಲವ್ಯಾಧಿಯಾಗಿ ಕನ್ವರ್ಟ್ ಆಗೋದು ಯಾವಾಗ, ಅಂದರೆ ಯಾವ ಸೈನ್ಸ್ ಇದೆ ಅದು, ಮತ್ತು ಅದನ್ನು ನಾವು ತಡಿಬೇಕು ಅಂದರೆ ಏನು ಮಾಡಬೇಕು? ಯಾವುದಾದ್ರೂ ಈಗ ದಿನ ಬೈಕ್ ರೈಡ್ ಮಾಡ್ತಿರ್ತೀವಿ, ಪೆನ್ನಲ್ಲಿ ಬರೀತಾ ಇರ್ತೀವಿ. ಈಗ ನಾವು ಬೈಕ್ ರೈಡ್ ಮಾಡುವಾಗ ಅಬ್ಸರ್ವ್ ಮಾಡಿರ್ಬೋದು, ಈ ಪಾರ್ಟಲ್ಲೆಲ್ಲ ಗಟ್ಟಿಯಾಗಿರುತ್ತೆ. ದಿನ ಬರೀತಾರಲ್ಲ ಈ ಮಕ್ಕಳುಗಳು, ಈಗ ಹೈಸ್ಕೂಲು ಕಾಲೇಜಲ್ಲಿ ದಿನ ಮಕ್ಕಳುಗಳು ಬರೀತಾ ಇರ್ತಾರೆ. ನಾವು ದೊಡ್ಡವರಾದ್ಮೇಲೆ ಬರೆಯೋದು ಸ್ವಲ್ಪ ಕಮ್ಮಿ ಆಗಿದೆ, ಈಗ ಅದೇನೂ ಇಲ್ಲ. ಹೈಸ್ಕೂಲ್ ಮಕ್ಕಳುಗಳು ನೋಡಿದ್ರೆ ಈ ಪಾರ್ಟು ಗಟ್ಟಿಯಾಗಿರುತ್ತೆ. ಓಕೆ, ಇದೆಲ್ಲ ಯಾಕಾಗುತ್ತೆ? ದಿನ ಪ್ರೆಷರ್ ಆಗುವಂಥ ಜಾಗ ಇದು. ಸೊ ಹಾಗಾಗಿ ಆ ಜಾಗ ಗಟ್ಟಿಯಾಗಿರುತ್ತೆ ಅಲ್ವಾ. ಈಗ ಯಾವುದೇ ಒಬ್ಬ ಮನುಷ್ಯ, ಈಗ ನಾನು 40 ವರ್ಷದಿಂದ ದಿನಾ ಡೆಫಿಕೇಷನ್ ಮಾಡ್ತಾಯಿದ್ದೀವಿ, ಮಲವಿಸರ್ಜನೆ ಮಾಡ್ತಾಯಿದ್ದೀವಿ. ಆ ಜಾಗದಲ್ಲಿ ದಿನ ಸ್ಟೂಲ್ಸ್ ಬರ್ತಾಯಿದೆ, ಪ್ರೆಷರ್ ಆಗ್ತಾಯಿದೆ, ಫೋರ್ಸ್ ಆಗ್ತಾಯಿದೆ, ಫ್ರಿಕ್ಷನ್ ಆಗ್ತಾಯಿದೆ. ಬಟ್ ಅಲ್ಲಿ ಇನ್ನೂ ಯಾಕೆ ಗಟ್ಟಿಯಾಗಿಲ್ಲ? ಎಲ್ಲರಿಗೂ ಆ ಜಾಗ ಸಾಫ್ಟ್ ಆಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ಅಂದರೆ ಸ್ಟೂಲ್ಸ್ ಏನು ಆಚೆಗೆ ಬರ್ತಾ ಇದೆಯೋ ಅದರದ್ದು ಫೋರ್ಸ್ನ ವಿತ್ಸ್ಟ್ಯಾಂಡ್ ಮಾಡೋಕ್ಕೆ, ಟು ಬೇರ್ ದ ಬ್ರಂಟ್, ಅದನ್ನು ತಡ್ಕೊಳ್ಳೋದಕ್ಕೆ ಅದ್ರ ಸುತ್ತ ದೇವರು ಒಂದು ಕುಷನ್ ಕೊಟ್ಟಿರ್ತಾರೆ. ಆ ಕುಷನ್ ಯಾವುದರಿಂದ ಮಾಡಿರುತ್ತೆ? ಬ್ಲಡ್ ವೆಸಲ್ಸಿಂದ ಮಾಡಲ್ಪಟ್ಟಿರುತ್ತೆ. ಆ ಬ್ಲಡ್ ವೆಸಲ್ಸ್ ಮೇಲೆ ಮಲ ಬಂದು ಅದ್ರ ಮೇಲೆ ಆ ಬ್ಲಡ್ ವೆಸಲ್ಸ್ ಕುಷನ್ ಥರ ಆ್ಯಕ್ಟ್ ಮಾಡಿ ಅದ್ರ ಫೋರ್ಸ್ನ ತೆಗೆದು ಆಮೇಲೆ ಆಚೆಗೆ ಪುಷ್ ಮಾಡುತ್ತೆ. ಸೊ ಈ ಫೋರ್ಸನ್ನು ದಿನ ನಾವು ಹ್ಯಾಂಡಲ್ ಮಾಡ್ತಿರ್ತೀವಿ. ವಿದಿನ್ ನಾರ್ಮಲ್ ಫಿಸಿಯೋಲಾಜಿಕಲ್ ಲಿಮಿಟ್ಸಲ್ಲಿದ್ದರೆ ಆ ಕುಷನ್ಗೇನು ಎಫೆಕ್ಟ್ ಆಗಲ್ಲ. ಯಾವಾಗ ನಮ್ಮ ಸ್ಟೂಲ್ಸ್ ನಾನು ಮೊದಲೇ ಮೆನ್ಷನ್ ಮಾಡಿರೋ ಥರ ಹಲವಾರು ಕಾರಣಗಳಿಂದ ಗಟ್ಟಿಯಾಗಿರುತ್ತೋ, ಆ ಗಟ್ಟಿ ಸ್ಟೂಲ್ಸ್ ಫಾರ್ಮ್ ಆಗಿ ಆಚೆ ಪುಷ್ ಆಗುವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ. ದಟ್ ಈಸ್ ಬಿಯಾಂಡ್ ದ ಫಿಸಿಯೋಲಾಜಿಕಲ್ ಲಿಮಿಟ್. ಅವಾಗೇನಾಗುತ್ತೆ, ಅಲ್ಲಿರೋ ಕುಷನ್ನು ಹಗ್ಗ ಜಗ್ಗಾಟಾಗಿ ಎಳ್ದಾಡ್ದಂಗಾಗಿ ಅದು ಊದ್ಕೊಂಡಂಗೆ ಆಗುತ್ತೆ. ಈಗ
ರಬ್ಬರ್ನ ವಿದಿನ್ ಲಿಮಿಟ್ಸಲ್ಲಿ ನಾವು ಯೂಸ್ ಮಾಡ್ತಾನೆ ಇದ್ದರೆ ತುಂಬ ದಿನ ಬಾಳಿಕೆ ಬರುತ್ತೆ. ತುಂಬ ಎಳೆದಾಗ, ಅದರ ಲಿಮಿಟ್ಸ್ಗಿಂತ ಜಾಸ್ತಿ ಎಳೆದಾಗ ಅಗಲ ಆಗಿ ಎಲಾಸ್ಟಿಸಿಟಿ ಲೂಸ್ ಆಗಿ ಇಟ್ ಬಿಕಮ್ಸ್ ಲ್ಯಾಕ್ಸ್ ಆ್ಯಂಡ್ ಫ್ಲ್ಯಾಬಿ. ಆ ಥರ ಆ ಕುಷನ್ಸು ಅಷ್ಟೇ ಫ್ಲ್ಯಾಬಿಯಾಗಿ ಊದ್ಕೊಂಡ್ಬಿಡುತ್ತೆ. ಅದರೊಳಗಡೆ ಬ್ಲಡ್ ಸೇರಿಕೊಂಡಾಗ ಇಟ್ ಬಿಕಮ್ಸ್ ಹೆಮರಾಯ್ಡ್ಸ್. ಈಗ ಸ್ಟೂಲ್ಸ್ ಇರುತ್ತೆ, ಸ್ಟೂಲ್ಸು ಸಲೀಸಾಗಿ ಸಾಫ್ಟ್ ಆಗಿದ್ದರೆ ನೀಟಾಗಿ ಹಿಂಗೆ ಆಚೆ ಬರುತ್ತೆ. ಅದೇ ಗಟ್ಟಿಯಾಗಿದ್ದರೆ ತಳ್ಳಿ 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 ಆಮೇಲೆ ಆಚೆ ಬರುತ್ತೆ. ಸೊ ವೆನ್ ಇಟ್ ಈಸ್ ಕಮಿಂಗ್ ಔಟ್ ಎಟ್ ದ ಕಾಸ್ಟ್ ಆಫ್ ದಿಸ್ ಸ್ಟೇರ್. ಸೊ ಹೀಗೆ ಹರಿದಂಗೆ ಆಗೋದನ್ನು ನಾವು ಫಿಷರ್ ಅಂತ ಹೇಳ್ತೀವಿ. ಈಗ ಫಿಷರ್ ಆಗಿದ್ದ ಜಾಗದಲ್ಲಿ ಅದು ದಿನ ಸ್ಟೂಲ್ಸ್ ಬರೋ ಜಾಗ ಅಲ್ವಾ, ಅದು ಇನ್ಫೆಕ್ಷನ್ ಆಗಿ ಪಸ್ಸಾಗಿ ಕೀವಾಗಿ ಚರ್ಮದಿಂದ ಆಚೆ ಬರುತ್ತೆ, ಅಲ್ಲೊಂದು ನಳಕೆ ಆಗುತ್ತೆ, ಅದನ್ನು ಫಿಸ್ಟುಲಾ ಅಂತ ಹೇಳ್ತೀವಿ. ಇದೆಲ್ಲ ಫಾರ್ಮ್ ಆಗಿ ಅವರು ಒಂದು ಸತಿ ಹರಿದಂಗೆ ಆಗಿಬಿಟ್ರೆ ಆ ಹರಿದಿರೋ ಜಾಗ ಏನಾಯಿತು, ನೋವಾದಾಗ ಅವರು ಸಲೀಸಾಗಿ ಟಾಯ್ಲೆಟ್ಗೆ ಹೋಗಲ್ಲ, ಅದು ಟಾಯ್ಲೆಟ್ನ ಪೋಸ್ಟ್ಪೋನ್ ಮಾಡಿದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ದಿಸ್ ಇಸ್ ಅ ವಿಷಿಯಸ್ ಸೈಕಲ್. ಪೈಲ್ಸ್ ಫಿಸ್ತೂಲಾ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್. ಸುಮಾರಷ್ಟು ಕಡೆ ನಾವು ಕೂಡ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಲ್ಲ ಬೋರ್ಡ್ಗಳನ್ನು ನೋಡಿರ್ತೀವಿ, ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಇಲ್ಲಿ ಪೈಲ್ಸ್ ಫಿಸ್ತೂಲಾಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ ಅಂತ. ಇಲ್ಲೆಲ್ಲ ಹೋಗಬಹುದಾ, ಸೇಫಾ? ಈಗ ಎಷ್ಟೊಂದು ಜನ ಪೇಷಂಟ್ಸ್ಗಳು ಅಲ್ಲಿ ಹೋಗಿ ಕಾಂಪ್ಲಿಕೇಶನ್ ಆಗಿ ಬಂದಿರೋರಿದ್ದಾರೆ. ಒಂದು ಹೇಳೋದಕ್ಕೆ ಏನು ಇಷ್ಟಪಡ್ತೇನೆ ಅಂತಂದರೆ, ಈಗ ಆಲೋಪತಿ ಆಗಲಿ, ಆಯುರ್ವೇದ ಆಗಲಿ, ಯುನಾನಿ, ಯೋಗ, ಸಿದ್ಧ, ಇವೆಲ್ಲ ಏನಾಗುತ್ತೆ, ಇವೆಲ್ಲ ಎಸ್ಟಾಬ್ಲಿಷ್ಡ್ ಸೈನ್ಸ್. ಅದು ಒಂದು ವಿಜ್ಞಾನ, ಅದ್ರ ಪ್ರಕಾರನೂ ಕೆಲವು ಟ್ರೀಟ್ಮೆಂಟ್ಗಳಿರ್ತವೆ. ಸೊ ನೀವು ಅವ್ರ ಹತ್ರ ಹೋದಾಗ ಅವ್ರು ಏನು ವಿಜ್ಞಾನ ಓದಿ ತಿಳ್ಕೊಂಡಿರ್ತಾರೋ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ. ಹಾಗಾಗಿ ನೀವು ಯಾರ ಹತ್ರನಾದರೂ ಹೋಗಿ ಅವರು ಕರೆಕ್ಟಾಗಿ ಕ್ವಾಲಿಫೈಡಾಗಿ ನೋಡ್ಕೊಂಡು ಹೋಗಿ ಅವರು ಆ ಕ್ವಾಲಿಫಿಕೇಷನ್ ತಕ್ಕಾಗೆ ಟ್ರೀಟ್ಮೆಂಟ್ ಕೊಟ್ಟರೆ ದಟ್ ಈಸ್ ಓಕೆ, ದಟ್ ಈಸ್ ಆಕ್ಸೆಪ್ಟಬಲ್. ಆ ಕ್ವಾಲಿಫಿಕೇಷನ್ ಇಲ್ಲದೇ ಕಮ್ಮಿ ದುಡ್ಡಿಗೆ ಮಾಡ್ತಾರೆ ಅಂತನೋ, ಅಥವಾ ಅನಸ್ತೀಸಿಯಾ ಇಲ್ಲದೆ ಮಾಡ್ತಾರೆ ಅಂತನೋ, ಅಥವಾ ಸರ್ಜರಿ ಮಾಡ್ದೇ ಸುಮ್ಮನೆ ಒಂದು ದಾರ ಕಟ್ತೀವಿ ಅಂತನೋ, ಒಂದು ಔಷಧಿ ಹಚ್ತೀವಿ ಅಂತನೋ, ಆ ಥರ ಎಲ್ಲ ಕ್ವಾಲಿಫಿಕೇಷನ್ ಇಲ್ಲದವ್ರ ಬಳಿ ಹೋದಾಗ ಸ್ಟೆರಿಲಿಟಿ ಗೊತ್ತಿರಲ್ಲ, ಅವ್ರಿಗೆ ಕಾಂಪ್ಲಿಕೇಶನ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿರಲ್ಲ, ಅಥವಾ ಡಿಸೀಸ್ ಪ್ರೋಗ್ರೆಷನ್ ಅಥವಾ ಕರೆಕ್ಟ್ ಇವ್ಯಾಲ್ಯೂಯೇಷನ್ ಇರಲ್ಲ. ಈಗ ಸುಮ್ಮನೆ ಬ್ಲೀಡಿಂಗ್ ಇರಲ್ಲ, ಒಂದು ಆಚೆ ಒಂದು ಕಾಣಿಸ್ತಾ ಇರೋ ಪೈಲ್ಸ್ಗೆ ಟ್ರೀಟ್ಮೆಂಟ್ ಅಷ್ಟೇ ಕೊಟ್ಟರೆ ಮೇಲ್ಗಡೆ ಇರುವಂತಹ ಒಂದು ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ನ ಅವರು ಬಿಟ್ಟಿರ್ಬೋದು, ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲ್ಲ. ಸೊ ಈ ರೀತಿಯಾದ ತೊಂದರೆಗಳಾಗಬಾರ್ದು. ಗ್ರೇಡ್ಸ್ ಇರುತ್ತೆ, ಪೈಲ್ಸಲ್ಲಿ ಗ್ರೇಡ್ಸ್ ಇರುತ್ತೆ, ಗ್ರೇಡ್ 1, 2, 3, 4 ಅಂತ. ಗ್ರೇಡ್ 1, ಗ್ರೇಡ್ 2ನ ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಮಾಡ್ಬೋದು. ಅದು ಎಲ್ಲ ವಿಜ್ಞಾನನೂ ಅದನ್ನೇ ಹೇಳುತ್ತೆ. ಈಗ 3 and 4 ಬಂದಾಗ ಅದನ್ನು ನಾವು ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತಂದಾಗ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದರಿಂದ ಕನ್ಸರ್ವೇಟಿವ್ ನಾವು ರ್ಯಾಡಿಕಲ್ ಆಗಿ ಏನಾದರೂ ತೆಗಿಬೇಕು ಅಥವಾ ಲೇಸರಿಂದ ಬರ್ನ್ ಮಾಡಬೇಕು ಅಂದಾಗ ಕ್ವಾಲಿಫೈಡ್ ಪರ್ಸನ್ಸ್ ಹತ್ರ ಹೋಗಿ ನೋಡ್ಕೊಂಡು ಮಾಡಿಕೊಂಡ್ರೆ ಒಳ್ಳೆಯದು. ಓಕೆ, ಅವರು ನಿಜವಾಗ್ಲೂ ಅವ್ರು ಕ್ವಾಲಿಫೈಡಾ, ಅವರು ಆ ವಿದ್ಯೆನ ಕಲಿತು ಅಭ್ಯಾಸ ಮಾಡಿ ಓದಿ ತಿಳ್ಕೊಂಡಿದ್ದಾರಾ ಅಂತ ನೋಡ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಓಕೆ ಡಾಕ್ಟರ್, ಈಗ ನಾವು ಒಂದು ಸಣ್ಣ ರ್ಯಾಪಿಡ್ ಫೈರ್. ಓಕೆ, ಏನಂತಂದರೆ ನಾನು ಕೆಲವು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ. ಎಸ್ ಅಥವಾ ನೋ ಇದ್ದರೆ ಅದು ಯಾಕೆ, ಹೌದು ಅಥವಾ ಹೌದು, ಇಲ್ಲ ಅಂದರೆ ಇಲ್ಲ, ಮತ್ತು ಅದು ಯಾಕೆ. ಸುಮಾರಷ್ಟು ಜನರು ಮನೇಲಿ ಇದನ್ನು ನಾವು ಕೇಳಿರ್ತೀವಿ. ಅಜ್ಜಿ ಹೇಳ್ತಾ ಇದ್ರು ವಾರಕ್ಕೊಂದ್ಸರ್ತಿ ಹರಳೆಣ್ಣೆ ತೊಗೋಬೇಕು, ಹೊಟ್ಟೆ ಪೂರ್ತಿ ಕ್ಲಿಯರ್ ಆಗುತ್ತೆ ಅಂತ. ಇದು ನಿಜನಾ? ಹೌದು, ನಿಜ. ಓಕೆ, ಗಟ್ ಕ್ಲೆನ್ಸ್ ಆಗುತ್ತೆ, ಬಟ್ ಅದನ್ನು ಯಾವಾಗಲೂ ಅಭ್ಯಾಸ ಮಾಡ್ಕೋಬಾರ್ದು. ಈಗ ನಾವು ಔಷಧಿ ಆಗಲಿ ಅಥವಾ ಹರಳೆಣ್ಣೆ ಆಗಲಿ ಎರಡೂ ಒಳಗೋಗಿ ಇರಿಟೇಟ್ ಮಾಡಿ ಗಟ್ನ ಆಚೆಗೆ ಪುಷ್ ಮಾಡುತ್ತೆ. ದಟ್ ಇಸ್ ದ ಮೆಕ್ಯಾನಿಸಮ್ ದೇ ವರ್ಕ್ ಆನ್. ಅದನ್ನು ನಾವು ಯಾವಾಗಲೂ ಮಲಬದ್ಧತೆ ಆಯಿತು ಅಂದ ತಕ್ಷಣ ಅದನ್ನೇ ತೊಗೊಂಡು ಅಡ್ಜಸ್ಟ್ ಆಗಬಾರ್ದು. ಅಜ್ಜಿ ಹೇಳಿದಾಗೆ ವಾರಕ್ಕೊಂದಿನ ತೊಗೊಂಡು ಕ್ಲೆನ್ಸ್ ಮಾಡ್ಕೋಬೇಕು, ಆ್ಯಂಡ್ ದೆನ್ ಯು ಶುಡ್ ಗೆಟ್ ಬ್ಯಾಕ್ ಟು ಯುವರ್ ರೊಟೀನ್. ಕೆಲವರಿಗೆ ಅಭ್ಯಾಸ ಇರುತ್ತೆ ಬೆಳಗ್ಗೆ ಕಾಫಿ ಕುಡಿದ್ರೆ ಮಾತ್ರ ಅಥವಾ ಧೂಮಪಾನ ಮಾಡಿದ್ರೆ ಮಾತ್ರ ಮಲವಿಸರ್ಜನೆ ಆಗತ್ತೆ ಅಂತ. ಇದು ನಿಜವಾಗ್ಲೂ ಹೌದಾ? ಇದು ನಮ್ಮ ದೇಹದಲ್ಲಿ ಮಲವಿಸರ್ಜನೆ ಕ್ರಿಯೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಇದೆ ಅನ್ನೋದರ ಮೊದಲನೇ ಸಂಕೇತ. ಹೊರಗಿನಿಂದ ಏನೋ ಒಂದು ಫ್ಯಾಕ್ಟರ್ದು ಅಸಿಸ್ಟೆನ್ಸ್ ಬೇಕು ಸ್ಟೂಲ್ಸ್ ಮಾಡಲಿಕ್ಕೆ, ನಮಗೇನೋ ಒಂದು ಫ್ಯಾಕ್ಟರ್ದು ಸಹಾಯ ಬೇಕು ನಾವು ಮಲವಿಸರ್ಜನೆ ಮಾಡಲಿಕ್ಕೆ ಅಂತ ಹೇಳೋದು. ಹಾಗಿದ್ದಾಗ ಅದಕ್ಕೆ ಸೂಕ್ತವಾಗಿ ನಾವು ಟ್ಯಾಕಲ್ ಮಾಡಬೇಕು. ಅದು ಹೇಗೆ? ಶಿಸ್ತುಬದ್ಧವಾದ ಜೀವನ ಕ್ರಮ. ಅದು ಏನು ಫ್ಯಾಕ್ಟರ್ ಜೊತೆ ಅಫೆಕ್ಟ್ ಆಗಿದೆಯಲ್ಲ, ಸ್ಮೋಕಿಂಗ್, ಅದನ್ನೆಲ್ಲ ಸ್ಟಾಪ್ ಮಾಡಿ ಡಯಟ್ ಮಾಡಿಫಿಕೇಷನ್ ಮಾಡಿಕೊಂಡು, ಪೊಸಿಷನ್ ಮಾಡಿಫಿಕೇಷನ್ ಮಾಡಿಕೊಂಡು, ದಿರ್ ಇಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಕೆಗಿಲ್ಸ್ ಎಕ್ಸಸೈಸ್. ನಮ್ಮ ಪೆಲ್ವಿಕ್ ಫ್ಲೋರ್, ನಮ್ಮ ಗುದದ್ವಾರದ ಅಕ್ಕಪಕ್ಕದ ಸ್ನಾಯುಗಳನ್ನ, ಮಸಲ್ಸ್ಗಳನ್ನ ಗಟ್ಟಿ ಮಾಡೋವಂಥದ್ದು, ಹೆಲ್ದಿ ಮಾಡೋವಂಥ ಎಕ್ಸಸೈಸ್ಗಳನ್ನ ಮಾಡಿಕೊಂಡು ಅದನ್ನು ಟ್ಯಾಕಲ್ ಮಾಡಬೇಕು. ಇನ್ನೂ ಒಂದು ವಿಚಾರ ಇದೆ, ಕೆಲವರಿಗೆ ಊಟ ಆದ ತಕ್ಷಣ ಮಲವಿಸರ್ಜನೆ ಮಾಡುವಂಥ ಒಂದು ಅಭ್ಯಾಸ ಇರುತ್ತೆ. ಇದು ಎಷ್ಟು ಸರಿ ಅಂತ ಹೇಳಿ, ಊಟ ಮಾಡಿದ ತಕ್ಷಣ ಹೋದರೆ ಎಲ್ಲ ನ್ಯೂಟ್ರಿಷನ್ ಹೊಟ್ಟೋಯ್ತು ಅಂತ? ಇಲ್ಲ, ಅದು ತಪ್ಪು ಪರಿಕಲ್ಪನೆ. ಊಟ ಮಾಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗುವಂಥದ್ದು ಸಹಜ ದೈಹಿಕ ಕ್ರಿಯೆ.
ಅದನ್ನು ಗ್ಯಾಸ್ಟ್ರೋಕೋಲಿಕ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ. ಆಹಾರ ಊಟ ಮಾಡಿದ್ದು ನಮ್ಮ ಜಠರ ಅಂದರೆ ಸ್ಟಮಕ್ನ ತಲುಪಿದ ತಕ್ಷಣ ಸ್ಟಮಕ್ಕಿಂದ ಫ್ಯೂ substances which are released in the wall of stomach that will go and stimulate the colon. ಲಾರ್ಜ್ ಇಂಟೆಸ್ಟೈನ್ನ ಸ್ಟಿಮ್ಯುಲೇಟ್ ಮಾಡಿ ಅದರೊಳಗಿರೋ ಕಂಟೆಂಟ್ಸ್ನ ಆಚೆಗೆ ತಳ್ಳುತ್ತೆ. ಅಂದರೆ ಫ್ರೆಶ್ ಫುಡ್ ಬರ್ತಾ ಇದೆ, ಹಳೆ ಫುಡ್ ಆಚೆ ಹೋಗಲಿ ಅನ್ನೋದು. ಅದು ಮಕ್ಕಳಲ್ಲಿ ನಾವು ನೋಡಿರ್ತೀವಿ, ಮಕ್ಕಳನ್ನ ಹಾಲು ಕುಡಿಯೋದೆ, ಹಾಲು ಕುಡಿಸ್ತಿದ್ದಂಗೆ ಕೆಳಗಡೆಯಿಂದ ಮಾಡ್ತವೆ. ದಟ್ ಈಸ್ ಅ ಪ್ರಿಮಿಟಿವ್ ರಿಫ್ಲೆಕ್ಸ್. ಅದು ಕೆಲವರಿಗೆ ದೊಡ್ಡವರಾದ್ಮೇಲೂ ಇದ್ದರೆ ಅದು ತುಂಬ ತೊಂದರೆ, ರೋಗ ಅಂತೇನೂ ಅಲ್ಲ, ಅದೇನೋ ತೊಂದರೆ ಇದೆ ಅನ್ನೋ ಥರ ಅಲ್ಲ. ಬಟ್ ಅದೇನಾಗುತ್ತೆ, ಅವರ ಜೀವನ ಶೈಲಿ, ಆಫೀಸಲ್ಲಿ ಇರ್ತಾರೆ, ಬೇರೆ ಎಲ್ಲೋ ಮೀಟಿಂಗ್ಸಲ್ಲಿ ಇರ್ತಾರೆ, ಅದಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಿದ್ದಾಗ ಅಗೈನ್ ಶಿಸ್ತುಬದ್ಧವಾದ ಜೀವನ ಕ್ರಮ, ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿ ಟ್ರೈನ್ ಮಾಡೋದ್ರಿಂದ ವಿ ಕ್ಯಾನ್ ಟ್ಯಾಕಲ್ ದಟ್ ಪ್ರಾಬ್ಲಮ್. ದಿನಕ್ಕೆ 5 ಲೀಟರ್ ನೀರು ಕುಡಿದ್ರೆ ಕಾನ್ಸ್ಟಿಪೇಷನ್ 100% ಕ್ಯೂರ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ಅದು ತಪ್ಪು. ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ತಗೋಬೇಕು. ಆಮೇಲೆ ತುಂಬ ನೀರು ನಮ್ಮ ದೇಹಕ್ಕೆ ಸೇರಿದಾಗ ಹಿಮೋಸ್ಟಾಸಿಸು ಅದರದ್ದು ಒಂದು ಬೇಸಲ್ ಲೆವೆಲ್ ಒಂದು ಮೆಕ್ಯಾನಿಸಮ್ ಇರುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು, ಹೆಚ್ಚಾಗಿದ್ದು ಆಚೆ ಬರುತ್ತೆ ಅಷ್ಟೇ. ಈ ಬಾಳೆಹಣ್ಣಿನ ಕನ್ಫ್ಯೂಷನ್ ಒಂಚೂರು ಕ್ಲಿಯರ್ ಮಾಡಿ ಡಾಕ್ಟರ್. ಅದು ಹಾಗೇನಿಲ್ಲ. ಬಾಳೆಹಣ್ಣು ಇಸ್ ಆಲ್ಸೋ ಅನದರ್ ಫ್ರೂಟ್. ಅದನ್ನು ತಗೊಳ್ಳೋದ್ರಿಂದ ಸಲೀಸಾಗೋಗುತ್ತೆ. ಬಾಳೆಕಾಯಿ ಅಂತ ಬಂದಾಗ ಬಾಳೆಕಾಯಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗೆ ನಾವು ಬಾಳೆಕಾಯಿನ ಕನ್ಸ್ಯೂಮ್ ಮಾಡೋವಂಥ ರೂಪ ಬೇರೆ. ಅದನ್ನು ನಾವು ಪಲ್ಯದಾಗೋ, ದಂಟಿನ ಥರನೋ, ಬೇರೆ ಇನ್ಯಾವುದೋ ಹುರಿದು ಅದನ್ನು ಅದರ ನಾರನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಅದೇ ಬಾಳೆಹಣ್ಣನ್ನು ತಿಂದರೆ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಸಾಫ್ಟ್ ಪಾರ್ಟ್ ಮಾತ್ರ ತಿಂದಿರ್ತೀವಿ. ಸೊ ಬಾಳೆಕಾಯಿನ ನಾವು ಬೇರೆ ಫಾರ್ಮಲ್ಲಿ ತೊಗೊಂಡಾಗ ಅದು ಲ್ಯಾಕ್ಸೇಟಿವ್ ಕೆಲಸನ ಚೆನ್ನಾಗಿ ಮಾಡುತ್ತೆ. ಓಕೆ, ಹೆಣ್ಮಕ್ಳಿಗೆ ಜಾಸ್ತಿ ಕಾನ್ಸ್ಟಿಪೇಷನ್ ತೊಂದರೆ ಅಂತೆ, ಹೌದಾ? ಅದನ್ನು ಭಾಗಶಃ ಒಪ್ಪಬೇಕಾಗುತ್ತೆ. ಯಾಕಂದರೆ ಹೆಣ್ಣಿನ ದೇಹ ಪ್ರಕೃತಿನೇ ಬೇರೆ, ಗಂಡಿನ ದೇಹ ಪ್ರಕೃತಿನೇ ಬೇರೆ. ಹೆಣ್ಣಿನ ಜೀವನ ಶೈಲಿ ಬೇರೆ, ಗಂಡಿನ ಜೀವನ ಶೈಲಿ ಬೇರೆ. ಜೀವನದಲ್ಲಿ ಹೆಣ್ಣು ಮಾಡುವಂಥ ಕೆಲಸಗಳು ಎಷ್ಟೊಂದು ಗಂಡು ಮಾಡಿರಲ್ಲ. ಈಗ ಒಂದು ಮಗು ಜನನ ಕ್ರಿಯೆ ಆಗಲಿ ಅಥವಾ ಅವ್ರದ್ದು ಮೆನ್ಸಸ್ ಆಗಲಿ, ಬಾಡಿ ನೇಚರ್ ಆಗಲಿ, ಅವೆಲ್ಲ ಆದಾಗ ಏನಾಗುತ್ತೆ, ಆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಇರುತ್ತಲ್ಲ, ಅದಕ್ಕೆಲ್ಲನೂ ವೇರ್ ಆ್ಯಂಡ್ ಟೇರ್ ಆಗಿ ಲ್ಯಾಕ್ಸ್ ಆಗಿರೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ನಾರ್ಮಲ್ ಆಗಿಯೇ ಹೆಣ್ಮಕ್ಳು ಜಿಮ್ಗೆಲ್ಲ ಹೋಗಿಲ್ಲ ಅಥವಾ ಮಸಲ್ಸ್ನ ಟೋನ್ ಮಾಡ್ಕೊಂಡಿಲ್ಲ ಅಂದರೆ ಮಸಲ್ ಲ್ಯಾಕ್ಸಿಟಿ ಜಾಸ್ತಿ ಇರುತ್ತೆ. ಆಮೇಲೆ ಅವ್ರ ದೇಹದಲ್ಲಿರುವಂಥ ಕೆಲವು ಹಾರ್ಮೋನ್ಸು ಅದನ್ನು ಲ್ಯಾಕ್ಸ್ ಆಗಿ ಮಾಡುತ್ತೆ. ಅದನ್ನು ಗಂಡಸರಿಗೆ ಇಟ್ಟಂಗೆ ಟೋನಲ್ಲಿ ಇಡಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಹೆಣ್ಮಕ್ಳಲ್ಲಿ ಮಲಬದ್ಧತೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅವರು ಎಕ್ಸ್ಟ್ರಾ ಕೇರ್ ಕೊಟ್ಟು ಆ ಕಾರಣಗಳೇನು ಅಂತ ಅರ್ಥ ಮಾಡಿಕೊಂಡು ಆ ಮಸಲ್ಸ್ನ ಟೋನ್ ಮಾಡಲಿಕ್ಕೆ ಅಥವಾ ಆ ಕಾನ್ಸ್ಟಿಪೇಷನ್ ಆ ಸಿಚುವೇಷನಲ್ಲಿ ಆಗದೇ ಇರಲಿಕ್ಕೆ ಸ್ಪೆಸಿಫಿಕ್ಕಾಗಿ ಆ್ಯಕ್ಷನ್ ತಗೋಬೇಕು. ಸಿಂಪಲ್ಲಾಗಿ ನಾವು ಉದಾಹರಣೆ ಕೊಡಬೇಕು ಅಂತಂದರೆ, ಈಗ ಹೆರಿಗೆ ಆದ ತಕ್ಷಣ ಅವ್ರಿಗೆ ಟಾಯ್ಲೆಟ್ ತುಂಬ ಗಟ್ಟಿಯಾಗಿಬಿಡುತ್ತೆ, ಅವ್ರು ತುಂಬ ಬರ್ತಾರೆ. ಆವಾಗ ಅವ್ರು ಹೈ ಫೈಬರ್ ಡಯಟ್ ತೊಗೋಬೇಕು ಅಂತ ಅಡ್ವೈಸ್ ಮಾಡಬೇಕು. ಈಗ ನಮ್ಮಲ್ಲಿ ಎಸ್ಪೆಷಲಿ ಸೌತ್ ಕರ್ನಾಟಕ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಹೆರಿಗೆ ಆದಮೇಲೆ ಅದು ತಿನ್ನೋ ಆಗಿಲ್ಲ, ನೀರು ಕುಡಿಯೋ ಆಗಿಲ್ಲ, ಆಮೇಲೆ ಕೆಲವು ಸೊಪ್ಪು ಹಣ್ಣು ತಿನ್ನೋ ಆಗಿಲ್ಲ, ಈ ಥರ ಎಲ್ಲ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಆವಾಗ ಅವ್ರು ಮೊದಲೇ ಅವ್ರಿಗೆ ಆ ಇಲ್ಲ ಪ್ರಾಸೆಸ್ಸಿಂದ ಆ ಮಲಬದ್ಧತೆ ಕ್ರಿಯೆ ಜಾಸ್ತಿ ಆಗಿರುತ್ತೆ. ಇನ್ನು ಹೀಗೆ ಮಾಡಿದಾಗ ನೀರು ರಿಸ್ಟ್ರಿಕ್ಷನ್ ಮಾಡ್ತಾರೆ, ಹಣ್ಣು ಕೊಡೋಲ್ಲ, ತರಕಾರಿ ಕೊಡೋಲ್ಲ, ಸೊಪ್ಪು ಕೊಡೋಲ್ಲ, ಬರೀ ಗಂಜಿ ಕೊಡೋದು, ಮುದ್ದೆ ಕೊಡೋದು, ಆ ಥರ ಕೊಟ್ಟಾಗ ಇನ್ನೂ ಗಟ್ಟಿಯಾಗುತ್ತೆ. ಅವ್ರದ್ದೇ ಸಫರ್ ಅಲಾಟ್. ಇದನ್ನು ಸ್ಪೆಸಿಫಿಕ್ಕಾಗಿ ನೋಡಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಬೇಕು. ಓಕೆ, ಈ ಕಾನ್ಸ್ಟಿಪೇಷನ್ ವಿಚಾರದಲ್ಲಿ ಸುಮಾರಷ್ಟು ಜನ ಕೆಲವು ಪ್ರಶ್ನೆಗಳನ್ನು ಗೂಗಲ್ ಮಾಡ್ತಾರೆ ಸರ್ಚ್ ಇಂಜಿನಲ್ಲಿ. ಸೊ ನಾನೇನು ಅಂತಂದರೆ, ಗೂಗಲ್ ಯಾಕೆ, ಡಾಕ್ಟರ್ನೇ ಕೇಳೋಣ ಅಂತ. ಹಾಗೆ ಮೊದಲನೇ ಪ್ರಶ್ನೆ, ಓವರ್ ದ ಕೌಂಟರ್ ಮೆಡಿಸಿನ್ ಅದನ್ನು ತಗೊಳ್ಳೋದಕ್ಕಿಂತ ಚೂರ್ಣನೇ ಬೆಟರಾ ಅಂತ ಕೆಲವರು ಕ್ವೆಶ್ಚನ್ ಕೇಳ್ತಾರೆ. ಚೂರ್ಣ ಆಗಲಿ ಮೆಡಿಸಿನ್ ಆಗಲಿ ನನ್ನ ದೃಷ್ಟಿಯಲ್ಲಿ ಎರಡೂ ಒಂದೇ. ಆ ಚೂರ್ಣ ಎಜುಕೇಟೆಡ್ ಬ್ಯಾಕ್ಗ್ರೌಂಡಿಂದ ಬಂದಿರೋದಾದರೆ ಆಕ್ಸೆಪ್ಟೆಡ್, ಮನೆಯಲ್ಲೇ ಮಾಡಿದ್ದಾದರೂ ಆಕ್ಸೆಪ್ಟೆಡ್, ನಾವು ಸಿಗ್ತಾರಂಥ ಇಂಗ್ಲೀಷ್ ಮೆಡಿಸಿನ್ ಆದರೂ ಆಕ್ಸೆಪ್ಟೆಡ್. ಬಟ್ ಅದು ಅಭ್ಯಾಸ ಆಗಬಾರ್ದು. ಇನ್ನೊಂದು ಗೂಗಲ್ನಲ್ಲಿ ತುಂಬ ಜನ ಕೇಳೋ ಪ್ರಶ್ನೆಗಳು ಸುಮಾರಷ್ಟು ಕೇಳ್ತಾರೆ. ಅದರಲ್ಲಿ ನಾನು ಟಾಪ್ 5 ಮಾತ್ರ ತೊಗೊಂಡಿದ್ದೀನಿ ಡಾಕ್ಟರ್. ಬಿಸಿ ಬಿಸಿ ನೀರಿನಲ್ಲಿ 1 ಸ್ಪೂನ್ ತುಪ್ಪವನ್ನು ಹಾಕಿ ಕುಡಿದ್ರೆ ಕಂಪ್ಲೀಟಾಗಿ ಮಲವಿಸರ್ಜನೆ ಆಗುತ್ತೆ. ನಾನು ಆ ವಿಷಯದ ಬಗ್ಗೆ ಅಭ್ಯಾಸ ಮಾಡಿಲ್ಲ, ಯಾಕಂದರೆ ನನ್ನ ಸ್ಪೆಷಾಲಿಟಿ ಆ್ಯಲೋಪತಿ. ಅದು ಆಯುರ್ವೇದದ ಒಂದು ಅಂಗೀಕೃತವಾದಂತಹ ಒಂದು ಪದ್ಧತಿ ಇರಬಹುದು. ಹೌ ಲಾಂಗ್ ಇಸ್ ಟೂ ಲಾಂಗ್ ಫಾರ್ ಬೀಯಿಂಗ್ ಕಾನ್ಸ್ಟಿಪೇಟೆಡ್ ಅಂತ? ನಿಮ್ಮ ನಾರ್ಮಲ್ ಏನು ಕ್ರಿಯೆ ನಡೀತಾ ಇತ್ತು ಅದಕ್ಕಿಂತ ಬದಲಾವಣೆಗಳೇನಾದರೂ ಆದರೆ, ಒಂದು ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ನಿಮಗೆ ಅದು ಸಮರ್ಪಕವಾಗಿ ಆಗಿಲ್ಲ, ಇನ್ಕಂಪ್ಲೀಟ್ ಅಂತ ಫೀಲಿಂಗ್ ಬರ್ತಾ ಇದೆ ಅಂತ ಅನ್ನೋದಾದರೆ ಇವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕು. ಬೆಸ್ಟ್ ಎಕ್ಸಸೈಸ್ ಕಾನ್ಸ್ಟಿಪೇಷನ್ಗೆ? ಬೆಸ್ಟ್ ಎಕ್ಸಸೈಸಸ್ ಕಾನ್ಸ್ಟಿಪೇಷನ್ಗೆ ಅಂತಿಲ್ಲ, ದೇಹ ಸಂಪೂರ್ಣವಾಗಿ ಆ್ಯಕ್ಟಿವ್ ಆಗಿರಬೇಕು. ಸೊ ಫಿಸಿಕಲಿ ಬಿ ಆ್ಯಕ್ಟಿವ್,
ಬೈ ಆಲ್ ಮೀನ್ಸ್. ಇನ್ನು ಸ್ಪೆಸಿಫಿಕ್ ಆಗಿ ನಾವು ಪೆಲ್ವಿಕ್ ಫ್ಲೋರ್ ಅಂತಲೇ ಬಂದಾಗ ಕೆಗಲ್ಸ್ ಎಕ್ಸಸೈಸಸ್ ಅಂತ ಇರುತ್ತೆ. ಅದು ಪೆಲ್ವಿಕ್ ಫ್ಲೋರ್ನ ಸಪೋರ್ಟ್ ಮಾಡೋಂಥದ್ದು, ಸ್ಟ್ರೆಂಗ್ತನ್ ಮಾಡೋಂಥದ್ದು, ಆ್ಯಂಡ್ ದಟ್ ವಿಲ್ ಆಲ್ಸೋ ಹೆಲ್ಪ್. ಕಾನ್ಸ್ಟಿಪೇಷನಿಂದ ಗ್ಯಾಸ್ ಆಗುತ್ತಾ? ಕಾನ್ಸ್ಟಿಪೇಷನಿಂದ ಗ್ಯಾಸ್ ಆಗೋ ಕಾನ್ಸೆಪ್ಟ್ ತಪ್ಪು. ಈಗ ಗ್ಯಾಸ್ ಅಂತಂದರೆ ಊಸು ಬಿಡೋ ಅಂಥದ್ದು, ಕೆಳಗಿಂದ ವಾಯು ಕಡಿಯೋಂಥದ್ದು, ಅದು ಪ್ರಕೃತಿದತ್ತವಾದಂತಹ ಕ್ರಿಯೆ. ಅದು ಒಳಗಡೆ ಇರೋ ಪಚನಕ್ರಿಯೆ ಆಗುವಾಗ ಉತ್ಪತ್ತಿಯಾದಂತಹ ಗಾಳಿ ಆಚೆಯಿಂದ ಬರೋಂಥದ್ದು, ಅದು ಒಂದು ಹೆಲ್ದಿ ಪ್ರಾಸೆಸ್. ಅದನ್ನು ತಡೆಗಟ್ಟಕ್ಕೆ ಹೋಗಬಾರ್ದು, ಕಂಟ್ರೋಲ್ ಮಾಡಬಾರ್ದು. ಅದರಿಂದ ಅದ್ರ ಪಾಡಿಗೆ ಅದು ಬರಲಿ. ಕಾನ್ಸ್ಟಿಪೇಷನಿಂದ ಗ್ಯಾಸ್ ಜಾಸ್ತಿ ಆಗಲ್ಲ. ಕಾನ್ಸ್ಟಿಪೇಷನ್ ಅನ್ನೋದು ಬಹಳ ಬಹಳ ದೊಡ್ಡ ಸಬ್ಜೆಕ್ಟ್ ಡಾಕ್ಟರ್. ಎಷ್ಟರ ಮಟ್ಟಿಗೆ ನಾನು ಕ್ವೆಶ್ಚನ್ಸ್ನ ಕವರ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ಬಹಳ ಧನ್ಯವಾದಗಳು ನಿಮಗೆ, ಯಾಕೆಂದರೆ ನೀವು ಮೈಸೂರಿಂದ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಮ್ಯಾಮ್. ಇಟ್ ವಾಸ್ ಅ ಕಾಂಪ್ರಹೆನ್ಸಿವ್ ಆ್ಯಂಡ್ ಅ ಕಂಪ್ಲೀಟ್ ಡಿಸ್ಕಷನ್. ಚಿಕ್ಕದಾಗಿದ್ದು ಚೊಕ್ಕವಾಗಿ ಎಲ್ಲದ್ರ ಬಗ್ಗೆನೂ ಮಾತಾಡಿದ್ದೀವಿ. ಅಲ್ಲಿಂದ ಬಂದು ಮಾತಾಡೋದಕ್ಕೆ ಸಂತೋಷ ಆಯಿತು ಮ್ಯಾಮ್. ಥ್ಯಾಂಕ್ ಯು.